ನಮ್ಮ ಹೀರೋಯಿನ್ ಪಾರ್ಕ್ಗೆ ಹೋಗ್ಬೇಕು ಅಂತ ಒಂದು ದಟ್ಟವಾದ ಕಾಡಿನ ಮುಖಾಂತರ ಹೋಗ್ತಿರ್ತಾಳೆ. ಆದ್ರೆ ಕಾರ್ ಏನೋ ಟ್ರಬಲ್ ಬಂದು ಆ ದಟ್ಟವಾದ ಕಾಡಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಆವಾಗೆ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ ಆ ಕಾಡಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋ ಕ್ರಿಯೇಚರ್ಸ್ ಇದಾವೆ. ಅವು ಮನುಷ್ಯರನ್ನ ಸಾಯಿಸ್ತೀರಾ ಒಂದು ರೂಮ್ ಅಲ್ಲಿ ಕೂಡಾಕಿ ಕನ್ನಡಿ ಮುಂದೆ ನಿಲ್ಸ್ಬಿಟ್ಟು ಆ ಕ್ರಿಯೇಚರ್ಸ್ ಖುಷಿ ಪಡ್ತವೆ ಅಂತ. ಅದಕ್ಕೆ ರೀಸನ್ ಏನು, ನಂತರ ನಮ್ಮ ಹೀರೋಯಿನ್ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಆಚೆಗೆ ಬಂದ್ಲು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ದ ವಾಚರ್ಸ್ ಅಂತ 2024 ಅಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿ ಕಡೆ ಹೋಗೋದಕ್ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇಂತ ಇಂಟ್ರೆಸ್ಟಿಂಗ್ ಆಗಿರೋ ಮೂವೀಸ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಆ ವಿಡಿಯೋಸ್ ನೀವು ಮಿಸ್ ಮಾಡ್ತೀರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನಲ್ಲೇ ಒಬ್ಬ ವ್ಯಕ್ತಿ ಒಂದು ದಟ್ಟವಾದ ಕಾಡಲ್ಲಿ ಯಾರಿಂದನೋ ತಪ್ಸ್ಕೊಳ್ಳೋದಕ್ಕಂತ ಓಡೋಗ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಏನಾದ್ರೂ ಒಂದು ಕ್ರಿಯೇಚರ್ಸ್ ಹಿಡ್ಕೊಳ್ಳೋದಕ್ಕೆ ಬಂದಾಗ ಈ ತರ ಓಡೋದನ್ನ ನಾವು ನೋಡಿರ್ತೀವಿ. ಆದ್ರೆ ಇವನು ಮಾತ್ರ ಸೂರ್ಯ ಮುಳುಗೋಗ್ತಿದ್ದಾನೆ, ಕತ್ಲಲ್ಲಿ ನಾನು ಇರಬಾರ್ದು ಅಂತ ತುಂಬಾ ಸ್ಪೀಡ್ ಆಗಿ ಓಡೋಗ್ತಾ ಇರ್ತಾನೆ. ಹೀಗೆ ಓಡೋಗೋವಾಗ ಅಲ್ಲೊಂದು ಬೋರ್ಡ್ ಕಾಣಿಸುತ್ತೆ, ಪಾಯಿಂಟ್ ಆಫ್ ನೋ ರಿಟರ್ನ್ 108 ಅಂತ. ಅದನ್ನ ನೋಡ್ಕೊಂಡು ಮತ್ತೆ ಅವನು 10-15 ನಿಮಿಷ ಓಡಿದ್ದಾದ್ಮೇಲೆ ಮತ್ತೆ ಅದೇ ಬೋರ್ಡ್ ಹತ್ರಕ್ಕೆ ಬಂದು ನಿಂತ್ಕೊಂತಾನೆ. ಅವನಿಗೆ ಶಾಕು, ಮತ್ತೆ ಇದೇ ಪ್ಲೇಸ್ ಹತ್ರ ನಾನು ಹೇಗ್ ಬಂದೆ ಅಂತ. ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ನಾನು ಮರದ ಮೇಲೆ ಹತ್ತಿ ಯಾವ ಕಡೆ ಹೋಗ್ಬೇಕು ನೋಡೋಣ ಅಂತ ಮರನ ಹತ್ತುತ್ತಿರುವಾಗ ಅರ್ಧ ಮರನ ಹತ್ತುತ್ತಾನೆ, ರೆಂಬೆ ಮುರಿದೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅಂಡ್ ಅಷ್ಟೇ, ಅವನ ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ಗೆ ಯಾವುದೋ ಒಂದು ಅನ್ನೋನ್ ಕ್ರಿಯೇಚರ್ ಬಂದು ಅವನನ್ನ ಒಂದು ಗುನಿಗೆ ಎಳ್ಕೊಂಡು ಹೊರಟೋಗ್ಬಿಡುತ್ತೆ. ಅಂಡ್ ಸೀನ್ ಇಲ್ಲಿಗೆ ಕಟ್ ಆಗಿ ಇವಾಗ ಮೂವಿ ಹೀರೋಯಿನ್ ಆಗಿರೋ ಮೀನಾ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪರಿಚಯ ಮಾಡಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡುಗಿದು ಅಮೆರಿಕ, ಅವರ ತಾಯಿ ಸತ್ತೋದ್ಮೇಲೆ ಅವರ ತಾಯಿನ ಮರೆಯೋದಕ್ಕಾಗದೆ ಈ ಒಂದು ಐಲ್ಯಾಂಡ್ ಅಲ್ಲಿ ಬಂದು ಸೆಟ್ಲ್ ಆಗಿರ್ತಾಳೆ. ಬೇರೆ ಪ್ಲೇಸ್ ಗೆ ಬಂದು ಅಲ್ಲಿ ಇರ್ಬೇಕಂದ್ರೆ ಸುಮ್ನೆ ಕೈಗೆ ಹಣ ಬಂದ್ಬಿಡುತ್ತಾ. ಅದಕ್ಕೆ ಅಲ್ಲಿ ಒಂದು ಪೆಟ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಅವರ ಓನರ್ ಬಂದು ಝೂ ಅವರು ಈ ಪ್ಯಾರೆಟ್ ನ ಒನ್ ಡೇಗೆ ಬೇಕು ಅಂತ ಕೇಳಿದ್ದಾರೆ, ನೀನೋಗ್ ಝೂ ಅಲ್ಲಿ ಈ ಪಕ್ಷಿನ ಕೊಟ್ಬಿಟ್ ಬಾ ಅಂತ ಹೇಳ್ತಾನೆ. ನಂತರ ಮೀನಾ ಆ ಝೂ ಇಲ್ಲಿಂದ ಸ್ವಲ್ಪ ದೂರದಲ್ಲಿರೋದ್ರಿಂದ ಮೀನಾ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕೊಂತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಹುಡುಗಿ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಅನ್ನೋದು ಬರುತ್ತೆ. ಅದು ಅವರ ತಂಗಿ ಕಡೆಯಿಂದ, ನೀನ್ ಯಾಕೆ ಒಬ್ಳೆ ಹೋಗಿ ಐಲ್ಯಾಂಡ್ ಅಲ್ಲಿ ಇದೆಯಾ, ನೀನ್ ಅಷ್ಟೊಂದು ಲೋನ್ಲಿ ಆಗಿ ಫೀಲ್ ಆಗೋದಕ್ಕೆ ಹೋಗ್ಬೇಡ, ನೀನು ಹ್ಯಾಪಿ ಆಗಿರ್ಬೇಕು ತಾನೆ. ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಅದನ್ನ ಮರೀದಿರಾ ನೀನ್ ಯಾಕೆ? ಆಲ್ಮೋಸ್ಟ್ 15 ಇಯರ್ಸ್ ಇಂದ ನಮ್ಮ ತಾಯಿ ಸತ್ತೋದ್ಮೇಲೆ ನೀನು ತುಂಬಾ ಲೋನ್ಲಿ ಆಗಿ ಫೀಲ್ ಆಗ್ತಿದ್ಯಾ, ಆ ತರ ಫೀಲ್ ಆಗೋದಕ್ಕೆ ಹೋಗ್ಬೇಡ. ನೀನ್ ನನ್ ಮನೆಗೆ ಬಂದ್ಬಿಡು, ನನ್ ಮಕ್ಕಳ ಜೊತೆ ಆಟ ಆಡ್ಕೊ, ಆವಾಗ ಸರಿ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ಸ್ವೀಟ್ ಆಗಿ ಹೇಳಿರ್ತಾಳೆ. ಆ ವಾಯ್ಸ್ ನೋಟ್ ಕೇಳಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಮೇ ಬಿ ನಮ್ಮ ಹೀರೋಯಿನ್ ಅವರ ತಾಯಿ ಸತ್ತೋಗೋದಕ್ಕೆ ರೀಸನ್ ಆಗಿರ್ಬೋದು. ಅದಕ್ಕೆ ಆ ಒಂದು ಗಿಲ್ಟಿ ಫೀಲಿಂಗ್ ಇಂದ ಇವಳ ತಂಗಿನ ನೋಡೋದಕ್ಕೂ ಹೋಗ್ತೀರಾ ಇಂತ ಒಂದು ಐಲ್ಯಾಂಡ್ ಅಲ್ಲಿ ಬಂದು ನರಕನ ಅನುಭವಿಸ್ತಿರ್ತಾಳೆ. ನಂತರ ಕಾರ್ ಸ್ಟಾರ್ಟ್ ಮಾಡಿ ಹೋಗುವಾಗ ಆ ಪೆಟ್ರೋಲ್ ಬಂಕ್ ಹತ್ರ ಒಂದು 10-15 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಬೋರ್ಡ್ ಮೇಲೆ ಫೋಟೋಸ್ ಇರ್ತವೆ. ಈ ಕಾಡ್ ಕಡೆ ನೋಡಿ, ಇಷ್ಟೊಂದು ದಟ್ಟವಾದ ಕಾಡಲ್ಲಿ ಯಾರಾದ್ರೂ ತಪ್ಸ್ಕೊಂಡ್ಬಿಟ್ರೆ ಒಂದು ದಾರಿನ ಕಂಡು ಹಿಡ್ದು ಮತ್ತೆ ಬರ್ಬೇಕು ಅಂದ್ರೆ ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಅಂತ ಒಂದು ಭಯಂಕರವಾಗಿರೋ ಕಾಡದು. ಇವಾಗ ಮತ್ತೆ ಮೀನಾ ಕಡೆ ನೋಡ್ಕೊಂಡ್ರೆ ಆ ಹುಡುಗಿಗೂ ಈ ಪ್ಲೇಸ್ ಹೊಸದಾಗಿರೋದ್ರಿಂದ ಗೂಗಲ್ ಮ್ಯಾಪ್ ನ ಹಿಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಹೋಗುವಾಗ ಈ ಹುಡುಗಿ ನೋಟಿಸ್ ಮಾಡದೇ ಇರೋದು ಏನಪ್ಪಾ ಅಂದ್ರೆ ನಿಧಾನವಾಗಿ ಮುಂದೆ ಹೋಗ್ತಾ ಹೋಗ್ತಾ ಈ ಹುಡುಗಿ ಹತ್ರ ಇರೋ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೆ ಕಾರಲ್ಲಿರೋ ರೇಡಿಯೋ ಎಲ್ಲಾನು ಸ್ಟಾಪ್ ಆಗೋಗ್ಬಿಡುತ್ತೆ. ಅಂಡ್ ಇದ್ದಕ್ಕಿದ್ದಂಗೆ ಕಾರನ್ನು ಕೂಡ ಆಫ್ ಆಗೋಗ್ಬಿಡುತ್ತೆ. ಏನಪ್ಪಾ ಆಯ್ತು ಅಂತ ಕೆಳಗಡೆಗೆ ಇಳಿದು ಸುತ್ತಮುತ್ತ ನೋಡ್ತಾಳೆ. ಯಾರೂನು ಕೂಡ ಈ ಹುಡುಗಿ ಕಣ್ಣಿಗೆ ಕಾಣಿಸೋದಿಲ್ಲ. ಮೇ ಬಿ ಸ್ವಲ್ಪ ದೂರ ಹೋದ್ರೆ ಯಾರಾದ್ರೂ ಕಾಣ್ಬೋದೇನೋ. ಕಾರ್ನ ರಿಪೇರಿ ಮಾಡಿಸ್ಕೊಂಡು ಮತ್ತೆ ಹೋಗೋಣ ಅಂತ ಆ ಹುಡುಗಿ ತಂದಿರೋ ಒಂದು ಪಕ್ಷಿನ ಎತ್ಕೊಂಡು ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಒಂದು 15-20 ಹೆಜ್ಜೆ ಹಾಕಿರ್ತಾಳೆ ಮುಂದಕ್ಕೆ. ಯಾರೂನು ಕೂಡ ಕಾಣಿಸೋದಿಲ್ಲ. ಸಾಕ್ಬಿಡು, ಇನ್ನ ಕಾರ್ ಒಳಗಡೆಗೆ ಹೋಗಿ ಕುತ್ಕೊಳ್ಳೋಣ ಅಂತ ಹಿಂದಕ್ಕೆ ತಿರುಗಿ ನೋಡಿದ್ರೆ ಈ ಹುಡುಗಿ ಹಾಕೊಂಡ್ ಬಂದಿರೋ ಕಾರು ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ರೋಡೇ ಇಲ್ಲ, ಅಲ್ಲಿ ಮಾಯ ಆಗೋಗ್ಬಿಟ್ಟಿರುತ್ತೆ. ಮೀನಾ ಶಾಕ್ ಆಗಿ ನನ್ ಕಾರ್ ಎಲ್ಲೋಯ್ತು ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಆ ಹುಡುಗಿ ಎಷ್ಟು ದೂರ ಹೋದ್ರೂ ಕೂಡ ಎಲ್ಲಿಗೆ ಹೋಗ್ತಿದ್ದಾಳೆ, ಯಾವ ಕಡೆ ಬರ್ತಿದ್ದಾಳೆ ಅಂತ ಆ ಹುಡುಗಿಗೆ ಗೊತ್ತಾಗೋದಿಲ್ಲ. ಅಂಡ್ ಲಾಸ್ಟ್ ಗೆ ಆ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಸೂರ್ಯನು ಕೂಡ ಮುಳುಗೋಗ್ಬಿಡ್ತಾ ಇರ್ತಾನೆ. ಕತ್ಲು ನಿಧಾನವಾಗಿ ಬರ್ತಾ ಇರುವಾಗ ಆ ಕಾಡಲ್ಲಿ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಶಬ್ದಗಳು ಕೇಳಿ ಮೀನಾಗೆ ಭಯ ಸ್ಟಾರ್ಟ್ ಆಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಮೀನಾಗೆ ಒಂದು ಮುದುಕಿ ಕಾಣಿಸ್ತಾಳೆ. ಈ ಕಾಡಲ್ಲಿ ನಾನೊಬ್ಳೆ ಇದೀನಿ ಅಂತ ಅನ್ಕೊಂಡೆ, ಯಾರೋ ಈ ಕಾಡಲ್ಲಿ ಬದುಕಿದಾರಲ್ಲ ಅಂತ ಆ ಮುದುಕಿ ಹಿಂದೆನೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಮುದುಕಿ ಒಂದು ಬಂಕರ್ ಒಳಗಡೆಗೆ ಹೋಗಿ, ಇನ್ನ 5 ಸೆಕೆಂಡ್ಸ್ ನಿನ್ಗೆ ಟೈಮ್ ಐತೆ, ಬೇಗ ನೀನು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನು ಇದನ್ನ ಕ್ಲೋಸ್ ಮಾಡಾಕ್ತೀನಿ ಅಂತ ಹೇಳ್ತಾಳೆ. ಮೀನಾ ತುಂಬಾ ಸ್ಪೀಡ್ ಆಗಿ ಹೋಗಿ ಆ ಬಂಕರ್ ಒಳಗಡೆಗೆ ಬೀಳ್ತಾಳೆ. ಮೀನಾ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಆ ಬಂಕರ್ಗೆ ಸಂಬಂಧಪಟ್ಟಿರೋ ಎಲ್ಲಾ ಡೋರ್ಗಳನ್ನ ಆ ಮುದುಕಿ ಕ್ಲೋಸ್ ಮಾಡಾಕ್ ಬಿಡ್ತಾಳೆ. ಆ ಬಂಕರ್
ಅದರಲ್ಲಿ ಆ ಮುದುಕಿ ಜೊತೆಗೆ ಇನ್ನ ಇಬ್ರು ಇರ್ತಾರೆ. ಈ ಹುಡುಗಿ ಹೆಸರು ಕೀರಾ ಅಂತ ಅಂಡ್ ಆ ಹುಡುಗ ಹೆಸರು ಡ್ಯಾನಿಯಲ್ ಅಂತ. ಮೀನಾ ಅವ್ರನ್ನ ನೋಡಿ ನೀವೆಲ್ಲರೂ ಯಾರು ಅಂತ ಕೇಳಿದಾಗ ನಾವೂನು ಕೂಡ ನಿನ್ನ ಹಾಗೆ ಈ ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾಳೆ ಮುದುಕಿ. ಇಷ್ಟರವರೆಗೂ ಮೂವಿನ ನಾರ್ಮಲ್ ಆಗಿ ನೋಡಿದ್ರಲ್ಲ, ಇವಾಗ ಮೈನ್ ಪ್ಲಾಟ್ ಗೆ ಹೋಗೋಣ. ಇದ್ದಕ್ಕಿದ್ದಂಗೆ ಮುದುಕಿ ಎಲ್ಲರನ್ನು ಒಂದತ್ರ ಲೈನ್ ಆಗಿ ನಿಲ್ಸ್ಬಿಟ್ಟು ಯಾರು ಮಾತಾಡೋದಕ್ಕೆ ಹೋಗ್ಬೇಡಿ, ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ಟ್ರೈಟ್ ಆಗಿ ನಿಂತ್ಕೊಂಡಿರಿ ಅಂತ ಅಲ್ಲಿರೋರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾಳೆ. ಇದೇನಪ್ಪ ಇದು, ಇವ್ರಿಗೆ ಹುಚ್ಚೇನಾದ್ರೂ ಹಿಡ್ದೈತಂತ ಅನ್ಕೊಂತೀವಿ, ಆದ್ರೆ ಅದು ತಪ್ಪು. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಹೀಗೆ ನಿಂತ್ಕೊಂಡಾಗ ಇವ್ರನ್ನ ನೋಡೋದಕ್ಕೆ ಯಾರೋ ಬರ್ತಾರಂತೆ, ಅವರೇ ವಾಚರ್ಸ್ ಅಂತ. ಹೌದಾ, ಆ ವಾಚರ್ಸ್ ಹೇಗಿದ್ದಾರೆ ಅಂತ ನೋಡೋದಕ್ಕೆ ನಾವು ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗ್ತೀವಿ. ಲಿಟ್ರಲಿ ಹೇಳ್ಬೇಕಂದ್ರೆ ಅವರೊಂದು ಕನ್ನಡಿ ಮುಂದೆ ನಿಂತ್ಕೊಂಡಿರ್ತಾರೆ. ಆಚೆಗಡೆ ಇರೋವು ಇವ್ರಿಗೆ ಕಾಣೋದಿಲ್ಲ, ಆದ್ರೆ ಆಚೆಗಡೆ ಇರೋರ್ಗೆ ಇವ್ರು ಏನೆಲ್ಲ ಕೆಲಸಗಳು ಮಾಡ್ತಿದ್ದಾರೆ ಅಂತ ಆ ಕನ್ನಡಿ ಮುಖಾಂತರ ನೋಡ್ತಿರ್ತಾರೆ. ಜಸ್ಟ್ ಲೈಕ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರು ಒಂದು ಮಿರರ್ ಮುಖಾಂತರ ನೋಡ್ತಿರ್ತಾರಲ್ವಾ, ಆ ಟೈಪ್ ಅಲ್ಲಿ. ಆದ್ರೆ ಇವ್ರನ್ನ ನೋಡೋದಕ್ಕೆ ಯಾರು ಬರ್ಲಿಲ್ವಲ್ಲ ಅಂತ ಅನ್ಕೊಂತೀವಿ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಇನ್ನು ಸ್ವಲ್ಪ ಮುಂದಕ್ಕೆ ಬರೋತಷ್ಟಿಗೆ ಯಾರೋ ಆ ಹುಡುಗಿನ ನೋಡಿ ತುಂಬಾ ಖುಷಿಯಿಂದ ಚಪ್ಪಾಳೆ ಹೊಡೆಯೋ ಶಬ್ದ ಅನ್ನೋದು ಕೇಳಿಸುತ್ತೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಇಂಥ ಹುಚ್ಚರ ಹತ್ರ ನನ್ ಕೈಯಲ್ಲಿ ಇರೋದಕ್ಕಾಗಲ್ಲಪ್ಪ ಅಂತ ಆ ಕಾಡಿಂದ ನಾನ್ ತಪ್ಸ್ಕೊಂತೀನಿ ಅಂತ ಹೋಗ್ತಿರ್ತಾರೆ. ಅಲ್ಲಿರೋರು ಕೂಡ ಆ ಹುಡುಗಿನ ಇಲ್ಲೇ ಇರು, ಆಚೆಗಡೆ ಹೋಗ್ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನನೂ ಕೂಡ ಮಾಡೋದಿಲ್ಲ. ನಮ್ಮ ಹೀರೋಯಿನ್ ಆ ಪ್ಲೇಸ್ ಇಂದ ಸ್ವಲ್ಪ ದೂರ ಬಂದ್ಮೇಲೆ ಯಾರೋ ಒಂದು ಚಿಕ್ಕ ಹುಡುಗಿ ನನ್ನ ಹತ್ರಕ್ಕೆ ಬಾ ಅಂತ ಕರೀತಾ ಇರುತ್ತೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾ ಭಯ ಬಿದ್ದು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಬೆಟ್ಟದ ತುದಿಗೆ ಬಂದು ನೋಡ್ದಾಗ್ಲೇ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ ಈ ಕಾಡು ತುಂಬಾ ದೊಡ್ಡದು, ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ನಂತರ ಕಾಡು ಒಳಗಡೆಗೆ ಬಂದು ಒಂದತ್ರ ಕುತ್ಕೊಂಡಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಮುದುಕಿ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ನ ಮತ್ತೆ ಕರ್ಕೊಂಡು ಹೋಗ್ತಿರ್ತಾಳೆ. ಆವಾಗ ಹೇಳ್ತಾಳೆ, ನಾವೂನು ಕೂಡ ಇಲ್ಲಿಂದ 15 to 20 ಟೈಮ್ಸ್ ತಪ್ಸ್ಕೋಬೇಕು ಅಂತ ಪ್ರಯತ್ನ ಮಾಡಿದೀವಿ, ಆದ್ರೆ ನಮ್ ಕೈಯಲ್ಲಿ ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಕಾಡು ತುಂಬಾ ಭಯಂಕರವಾಗಿರೋ ಕಾಡು, ಇಲ್ಲಿಂದ ಯಾರು ತಪ್ಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಒಂದು ಬೋರ್ಡ್ ನ ತೋರಿಸ್ತಾಳೆ. ಅದೇ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೋರ್ಡ್ ನ ನೋಡಿರ್ತೀವಲ್ಲ, ಅಂತ ಬೋರ್ಡ್ ಬಟ್ 44 ಅಂತ ಇರುತ್ತೆ. ಆಕ್ಚುಲಿ ಈ ಬೋರ್ಡ್ಸ್ ಇಲ್ಲಿ ಇರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಈ ಬಂಕರ್ ಸುತ್ತಮುತ್ತನು ಸರ್ಕಲ್ ಟೈಪ್ ಅಲ್ಲಿ ಈ ಬೋರ್ಡ್ಸ್ ನ ಇಟ್ಟಿರ್ತಾರೆ. ಈ ಬೋರ್ಡ್ ಬೌಂಡರಿ ಅಂತ ಅನ್ಕೋಬಹುದು. ಈ ಬೌಂಡರಿನ ಬಿಟ್ಟು ಆಚೆಗಡೆ ಹೋದ್ರೆ ಅವ್ರು ಅಲ್ಲೇ ಸತ್ತೋದಂಗೆ, ಅಂದ್ರೆ ಮಿಸ್ ಆಗೋಗ್ಬಿಟ್ಟಂಗೆ. ಈ ಬೌಂಡರಿ ಒಳಗಡೆ ಇದ್ರೆ ನಾವು ಆರಾಮ್ಸೆ ಸೂರ್ಯ ಮುಳುಗೋತಷ್ಟಿಗೆ ಬಂಕರ್ ಒಳಗಡೆಗೆ ಹೊರಟೋಗ್ಬಿಡ್ಬೋದು ಅನ್ನೋ ಒಂದು ರೀಸನ್ ಗೆ ಈ ಬೋರ್ಡ್ಸ್ ಇಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ಸರಿ ಅಜ್ಜಿ, ಈ ಬೋರ್ಡ್ಸ್ ನ ಇಲ್ಲಿ ಇಟ್ಟಿರೋದು ಯಾರು ಅಂತ ಕೇಳಿದಾಗ ನನಗೂನು ಗೊತ್ತಿಲ್ಲ, ಬಟ್ ಕೀರಾ ಹಾಗೆ ಡ್ಯಾನಿಯಲ್ ಹೇಳಿರೋ ಪ್ರಕಾರ ನೋಡಿದ್ರೆ ಯಾರೋ ಒಬ್ಬ ಪ್ರೊಫೆಸರ್ ಈ ಪ್ಲೇಸ್ ಅಲ್ಲಿ ಇಟ್ಟಿದ್ದಾನೆ ಅಂತ ಮುದುಕಿ ನಮ್ಮ ಹೀರೋಯಿನ್ ಗೆ ಹೇಳ್ತಾಳೆ. ರಾತ್ರಿ ಆಗುತ್ತೆ, ಇವರ ಕಣ್ಣಿಗೆ ಕಾಣದೇ ಇರೋ ಕ್ರಿಯೇಚರ್ಸ್ ಮುಂದೆ ನಿಂತ್ಕೊಂಡು ಇವ್ರು ಜೋಕುಗಳಾಕಿ ಆ ಕ್ರಿಯೇಚರ್ಸ್ ನ ನಗ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಡ್ಯಾನಿಯಲ್ ಅಲ್ಲಿಂದ ಹೋದ್ಮೇಲೆ ಕೀರಾ ಅಲ್ಲಿಗೆ ಬಂದು ಆ ಹುಡುಗಿಗೆ ಇಷ್ಟವಾಗಿರೋ ಸಾಂಗ್ ಗೆ ಡ್ಯಾನ್ಸ್ ಆಡ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ, ಅವ್ರಿಗೆ ಇಷ್ಟ ಬಂದಿರೋ ಹಾಗೆ ಅವ್ರಿದ್ರೆ ಸಾಕು. ಈ ಕ್ರಿಯೇಚರ್ಸ್ ಅವ್ರನ್ನ ನೋಡ್ಕೊಂಡು ರಾತ್ರಿ ಎಲ್ಲ ಸಂತೋಷ ಪಡ್ತವೆ ಅಂತ ಗೊತ್ತಾಗುತ್ತೆ. ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗೈತಲ್ವಾ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಇವ್ರು ಕಾಡಲ್ಲಿ ಸ್ಪ್ಲಿಟ್ ಆಗಿ ಹೋಗ್ಬಿಡ್ತಾರೆ, ಯಾಕಂದ್ರೆ ಇವ್ರಿಗೆ ಫುಡ್ ಬೇಕಲ್ವಾ. ಅಂಡ್ ನಮ್ಮ ಹೀರೋಯಿನ್ ಕೀರಾ ಜೊತೆ ಬಂದಿರ್ತಾಳೆ. ಕೀರಾ ನಮ್ಮ ಹೀರೋಯಿನ್ ನ ಕರ್ಕೊಂಡು ಮೆಡಿಸಿನಲ್ ಪ್ಲಾಂಟ್ ಯಾವ್ದು, ಪಾಯ್ಸನಸ್ ಪ್ಲಾಂಟ್ ಯಾವ್ದು ಅಂತ ಒಂದೊಂದೇ ಹೇಳ್ಕೊಡ್ತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡುಗಿಗೆ ಇದೆಲ್ಲ ಹೇಳ್ಕೊಟ್ಟಿರೋದು ಮುದುಕಿ ಆಗಿರ್ತಾಳೆ. ಹೀಗೆ ಇವರಿಬ್ರು ಮಾತಾಡ್ಕೊಂಡು ಹೋಗುವಾಗ ನಾನು ನನ್ನ ಹಸ್ಬೆಂಡ್ ಈ ಕಾಡೊಳಗಡೆಗೆ ಬಂದು ಸಿಕ್ಕಾಕೊಂಡ್ಬಿಟ್ವಿ ಅಂತ ಕೀರಾ ಹೇಳ್ತಾಳೆ. ಹೌದಾ, ನಿನ್ಗೆ ಹಸ್ಬೆಂಡ್ ಇದಾನಾ? ಹಾಗಾದ್ರೆ ಎಲ್ಲಿದ್ದಾರೆ, ನಾನು ಅವ್ರನ್ನ ನೋಡ್ಬೋದು ಅಂತ ಕೇಳಿದಾಗ ಖಂಡಿತ ನೋಡ್ಬೋದು. ನಿಜ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ನನ್ ಜೊತೆನೆ ಇದ್ದ, ಆದ್ರೆ 1 ವೀಕ್ ಬ್ಯಾಕ್ ಸಹಾಯ ಕೇಳೋದಕ್ಕಂತ ಈ ಕಾಡಿಂದ ಆಚೆಗಡೆ ಹೋದ. ಆದಷ್ಟು ಬೇಗ ಬಂದ್ಬಿಡ್ತಾನೆ, ನಾನ್ ನಿನ್ನ ಅವ್ರಿಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದಾಗೋದಿಲ್ಲ, ಯಾಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿನ ಒಂದು ಕ್ರಿಯೇಚರ್ ಹೇಳ್ಕೊಂಡು ಹೊಲ್ಟಾಯ್ತು ಅಂತ ತೋರಿಸಿದ್ನಲ್ಲ, ಸತ್ತೋಗಿರೋನು ಮತ್ತೆ ಹಿಂದಕ್ ಬರ್ತಾನೆ. ಹೀಗೆ ಇವರಿಬ್ರು ನಾಡ್ಕೊಂಡು ಒಂದು ಗುನಿ ಹತ್ರ ಬರ್ತಾರೆ. ಕೀರಾ ನಮ್ಮ ಹೀರೋಯಿನ್ ಗೆ ಹೇಳ್ತಾಳೆ, ನಾವು ರಾತ್ರಿ ಟೈಮಲ್ಲಿ ಕ್ರಿಯೇಚರ್ಸ್ ಗೆ ಭಯ ಬಿದ್ದು ಬಂಕರ್ ಅಲ್ಲಿ ಬಚ್ಚಿಕೊಂಡಿರ್ತೀವಲ್ಲ, ಆ ಕ್ರಿಯೇಚರ್ಸ್ ಹಗಲಲ್ಲಿ ಆಚೆಗಡೆ ಬರೋದಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಕ್ರಿಯೇಚರ್ಸ್ ಈ ಗುನಿಯಲ್ಲಿ ಬಚ್ಚಿಕೊಂಡಿರ್ತವೆ. ನನಗೆ ಗೊತ್ತಿರೋ ಹಾಗೆ ಇಂಥ ಗುನಿಗಳು ಈ ಕಾಡಲ್ಲಿ ತುಂಬಾನೇ ಇದಾವೆ. ಪ್ಲಸ್ ಒಂದು ಗುನಿಯಿಂದ ಇನ್ನೊಂದು ಗುನಿಗೆ ಕನೆಕ್ಷನ್ ಐತೆ ಅಂತ ಕೀರಾ ನಮ್ಮ ಹೀರೋಯಿನ್ ಗೆ ಹೇಳ್ತಿರ್ತಾಳೆ. ಇಷ್ಟೆಲ್ಲ ಹೇಳ್ತಿದ್ದಾಳೆ, ಎಷ್ಟು ದಿನಗಳಿಂದ ಇದ್ದಾಳೋ ಅಂತ ಹೇಳ್ಬಿಟ್ಟು ಹೀರೋಯಿನ್ ಕೀರಾನ ಕೇಳ್ತಾಳೆ, ನೀನು ಎಷ್ಟು ದಿನಗಳಿಂದ ಈ ಪ್ಲೇಸ್ ಅಲ್ಲಿ ಇದೀಯಾ ಅಂತ. ಅದಕ್ಕೆ ಕೀರಾ ಯೋಚನೆ ಮಾಡಿ 1, 2 ಲಾಸ್ಟ್ ಗೆ 5 ಅಂತ ಹೇಳ್ತಾಳೆ. 5 ಅಂದ್ರೆ ಮೇ ಬಿ
5 ದಿನಗಳಲ್ಲ 5 ವಾರಗಳಾಗಿರ್ಬೋದು ಅಂತ 5 ವಾರನ ಅಂತ ಕೇಳ್ತಾಳೆ. ಅಲ್ಲಮ್ಮ ಸ್ವಾಮಿ 5 ಮಂತ್ಸ್ ಇಂದ ಇದೇ ಪ್ಲೇಸ್ ಅಲ್ಲಿ ಸಿಕ್ಕಾಕೊಂಡಿದೀನಿ ಅಂತ ಕೀರಾ ಹೇಳೋದ್ರಿಂದ ಅದೇನೇ ಅಷ್ಟೊಂದು ಈಸಿಯಾಗಿ ಹೇಳ್ಬಿಟ್ಟೆ 5 ಡೇಸ್ ಅನ್ನೋ ಟೈಪ್ ಅಲ್ಲಿ ಅಂತ ಮನ್ಸಲ್ಲಿ ಅನ್ಕೊಂತಾಳೆ. 5 ಮಂತ್ಸ್ ಅಂತ ಅಂದ್ರೆ ನಮ್ಮ ಹೀರೋಯಿನ್ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೆಷ್ಟು ದಿನಗಳಾಗುತ್ತೋ ಅಂತ. ನಂತರ ಇವ್ರು ಮೂವರು ಸೇರ್ಕೊಂಡು ನಮ್ಮ ಹೀರೋಯಿನ್ಗೆ ನೀನ್ ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಆ ಕ್ರಿಯೇಚರ್ಸ್ ನಿನ್ನನ್ನ ಸಾಯಿಸ್ತೀರ ಇರ್ಬೇಕಂದ್ರೆ 3 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಅದೇನಪ್ಪಾ ಅಂದ್ರೆ ಫಸ್ಟ್ ಒನ್, ನೈಟ್ ಟೈಮ್ ಅಲ್ಲಿ ವಾಚರ್ಸ್ ನಮ್ಮನ್ನ ನೋಡ್ತಿರುವಾಗ ನೀನು ಮುಖನ ಬಚ್ಚಿಕೋಬಾರ್ದು, ವಾಚರ್ಸ್ ನಿನ್ನ ಮುಖನ ನೋಡೋದಕ್ಕೆ ಬಿಡ್ಬೇಕು. ಅಂಡ್ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ರಾತ್ರಿ ಟೈಮ್ ಅಲ್ಲಿ ಅದು ಎಂತದೇ ಪ್ರಾಬ್ಲಮ್ ಬರ್ಲಿ ಬಂಕರ್ ಡೋರ್ಸ್ ನ ಓಪನ್ ಮಾಡಬಾರ್ದು. ಅಂಡ್ ಥರ್ಡ್ ಒನ್, ಗುಣಿಗಳನ್ನ ನೋಡು ಹಾಗಂತೇಳ್ಬಿಟ್ಟು ಗುಣಿ ಒಳಗಡೆಗೆ ಹೋಗ್ಬಾರ್ದು, ಹಗ್ಲಲ್ಲೇ ಇರ್ಬೇಕು, ಕತ್ಲಾಗೋತಷ್ಟಿಗೆ ನೀನು ಬಂಕರ್ ಅಲ್ಲಿ ಇರ್ಬೇಕು ಅಂತ 3 ರೂಲ್ಸ್ ನ ಹೇಳ್ತಾರೆ. ಇದೆಲ್ಲ ಕೇಳಿರೋ ನಮ್ಮ ಹೀರೋಯಿನ್ಗೆ ಒಂದು ಜೈಲಲ್ಲಿ ಸಿಕ್ಕಾಕೊಂಡಿರೋ ಹಾಗೆ ಅವಳು ಫೀಲ್ ಆಗ್ತಾಳೆ. ಅವತ್ತು ರಾತ್ರಿ ಆಗುತ್ತೆ, ಬಂಕರ್ ಅಲ್ಲಿ ಕುತ್ಕೊಂಡಿರೋವಾಗ ನಮ್ಮ ಹೀರೋಯಿನ್ಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ನಿಧಾನವಾಗಿ ಆ ಗ್ಲಾಸ್ ಹತ್ರ ಬಂದು 2 ಟೈಮ್ಸ್ ಟ್ಯಾಪ್ ಮಾಡಿ ಕಿವಿನ ಗ್ಲಾಸ್ಗೆ ಹಿಡ್ತಾಳೆ. ಇದ್ ಕಡೆಯಿಂದ ತುಂಬಾ ವಿಚಿತ್ರವಾಗಿರೋ ಶಬ್ದಗಳು ಬರ್ತಿರ್ತವೆ. ಅದನ್ನ ಕೇಳಿಸ್ಕೊಂಡು ತುಂಬಾ ಭಯ ಬಿದ್ದು ಸೋಫಾದಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ರೂಲ್ ನಂಬರ್ 1 ಏನಪ್ಪಾ ಅಂದ್ರೆ ವಾಚರ್ಸ್ ಇವರ ಮುಖನ ನೋಡ್ತಿರುವಾಗ ಇವರು ಮುಖನ ಬಚ್ಚಿಕೋಬಾರ್ದು. ಇದರಿಂದ ವಾಚರ್ಸ್ ಆಚೆಗಡೆಯಿಂದ ತುಂಬಾ ಜೋರಾಗಿ ಶಬ್ದಗಳು ಮಾಡೋದು, ಗ್ಲಾಸ್ ನ ಹೊಡೆಯೋ ಕೆಲಸ ಮಾಡ್ತಿರ್ತವೆ. ಸರಿಯಾಗಿ ಅದೇ ಟೈಮ್ಗೆ ಮುದುಕಿ ನಮ್ಮ ಹೀರೋಯಿನ್ ನ ಹಿಡ್ಕೊಂಡ್ ಬಂತು ವಾಚರ್ಸ್ ಕ್ಲೀನ್ ಆಗಿ ಹುಡುಗಿ ಫೇಸ್ ನ ನೋಡೋ ತರ ಮಾಡ್ತಾಳೆ. ಆವಾಗ ಕ್ರಿಯೇಚರ್ಸ್ ಸಮಾಧಾನ ಆಗ್ತವೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಇವರು ಫುಡ್ ನ ಎತ್ಕೊಂಡ್ ಬರ್ಬೇಕು ಅಂತ ಸ್ಪ್ಲಿಟ್ ಆಗ್ತಾರೆ. ನಮ್ಮ ಹೀರೋಯಿನ್ ಇವಾಗ ಡ್ಯಾನಿಯಲ್ ಜೊತೆ ಬಂದಿರ್ತಾಳೆ. ಇವನ ಮೈನ್ ಕೆಲಸ ಏನಪ್ಪಾ ಅಂದ್ರೆ ಫುಡ್ ನ ಕಲೆಕ್ಟ್ ಮಾಡೋದು. ಅದಕ್ಕೆ ಒಂದು ಪಕ್ಷಿನ ಹಿಡ್ಕೊಂಡು ಅದನ್ನ ಸಾಯಿಸಾಕಿ ಇವನು ಫುಡ್ ನ ಕಲೆಕ್ಟ್ ಮಾಡ್ತಿರುವಾಗ ನಮ್ಮ ಹೀರೋಯಿನ್ ಡ್ಯಾನಿಯಲ್ ಹತ್ರ ಕೇಳ್ತಾಳೆ, ನೀನ್ ಇಲ್ಲಿಗೆ ಬಂದು ಎಷ್ಟು ದಿನಗಳಾಯ್ತು ಅಂತ. ಲಿಟ್ರಲಿ ಹೇಳ್ಬೇಕಂದ್ರೆ ಅವನು ಈ ಕಾಡಲ್ಲಿ ಸಿಕ್ಕಾಕೊಂಡು ಆಲ್ಮೋಸ್ಟ್ 8 ಮಂತ್ಸ್ ಆಗೋಗ್ಬಿಟ್ಟೈತಂತೆ. 8 ತಿಂಗಳಾಗೋಯ್ತನೋ. ಅಟ್ಲೀಸ್ಟ್ 1 ಟೈಮ್ ಆದ್ರೂ ಆ ಕ್ರಿಯೇಚರ್ಸ್ ಅಂದ್ರೆ ವಾಚರ್ಸ್ ನ ನೀನು ನೋಡೇ ಇಲ್ವಾ ಅಂತ ಕೇಳಿದಾಗ 8 ಮಂತ್ಸ್ ಇಂದ ನಾನು ಅದನ್ನ ನೋಡೇ ಇಲ್ಲ, ಬಟ್ ಯಾರು ಅದನ್ನ ನೋಡಿದಾರೋ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಮುದುಕಿ ಹೇಳಿದ್ಲು ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಗಿರೋ ಒಂದು ಡೌಟ್ ಏನಪ್ಪಾ ಅಂದ್ರೆ ಆ ಮುದುಕಿಗೆ ಬೇಕಾಗಿರೋ ಒಂದು ಜೀವನನ ಇವ್ರನ್ನ ಕುರಿಗಳನ್ನಾಗಿ ಮಾಡಿ ಅವಳು ಹ್ಯಾಪಿಯಾಗಿ ಜೀವನ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಇವ್ರು ಇಟ್ಕೊಂಡಿರೋ ಒಂದು ರೂಲ್ ಏನಪ್ಪಾ ಅಂದ್ರೆ ಗುಣಿಗಳ ಒಳಗಡೆಗೆ ಹೋಗ್ಬಾರ್ದು ಅಂತ. ನಮ್ಮ ಹೀರೋಯಿನ್ ಅದನ್ನ ಬ್ರೇಕ್ ಮಾಡೋದಕ್ಕೆ ನೋಡ್ತಾಳೆ. ಗುಣಿ ಹತ್ರ ಹೋಗಿ ಗುಣಿ ಒಳಗಡೆ ಇಳಿಬೇಕು ಅಂತ ಅನ್ಕೊಂತಾಳೆ. ಆವಾಗ ಡ್ಯಾನಿಯಲ್ ಇದ್ಕೊಂಡು ಗುಣಿ ಒಳಗಡೆಗೆ ಹೋಗ್ಬೇಡ, ಅದ್ರೊಳಗಡೆಗೆ ಹೋದ್ರೆ ಸತ್ತೋಗ್ಬಿಡ್ತೀಯ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋಯಿನ್ ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಎಷ್ಟು ದಿನಗಳಂತ ನಾವು ಇದೇ ತರ ಇರೋದಕ್ಕಾಗುತ್ತೆ, ಒಂದು ರೂಲ್ ನ ಬ್ರೇಕ್ ಮಾಡಿ ನೋಡ್ತೀನಿ, ಅವ್ರೇನಾದ್ರೂ ನನ್ ಬಗ್ಗೆ ಕೇಳಿದ್ರೆ ನಾನು ಕಾಡಲ್ಲಿ ಮಿಸ್ ಆಗೋಗ್ಬಿಟ್ಟಿದೀನಿ ಅಂತ ಹೇಳು, ನಿನಗಷ್ಟು ಭಯ ಆಗ್ತಿದ್ರೆ ನೀನ್ ಇವಾಗೆ ಬಂಕರ್ ಒಳಗಡೆಗೆ ಹೋಗು ಅಂತ ಹೇಳ್ತಾಳೆ. ಆವಾಗ ಡ್ಯಾನಿಯಲ್ ಇದ್ಕೊಂಡು ಆ ಹುಡುಗಿನೂ ನಮ್ಗೋಸ್ಕರ ಅಲ್ವಾ ಮಾಡ್ತಿರೋದಂತ ನಮ್ಮ ಹೀರೋಯಿನ್ಗೆ ಹೆಲ್ಪ್ ಮಾಡಿ ಆ ಗುಣಿ ಒಳಗಡೆಗೆ ಇಳಿಯೋ ತರ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜಸ್ಟ್ ಗುಣಿನೇ ಬಿಡು ಅಂತ ಅನ್ಕೊಂಡಿದ್ದೆ, ಬಟ್ ಒಳಗಡೆ ಒಂದು ಬಂಕರ್ ಟೈಪ್ ಅಲ್ಲಿ ಇರುತ್ತೆ. ನಮ್ಮ ಹೀರೋಯಿನ್ ಸುತ್ತಮುತ್ತ ನೋಡ್ತಿರುವಾಗ ಸಮ್ ಪೇಪರ್ಸ್, ಕ್ಯಾಮರಾ, ಸೈಕಲ್ ಅಂತ ಡಿಫ್ರೆಂಟ್ ಆಗಿರೋ ವಸ್ತುಗಳು ಆ ಹುಡುಗಿಗೆ ಸಿಗ್ತವೆ. ಇದರಿಂದ ದಾರಕ್ಕೆ ಅದನ್ನ ಕಟ್ಟಿ ಗುಣಿಯಿಂದ ಮೇಲೆಗೆ ಕಳಿಸ್ತಾಳೆ. ಹೀರೋಯಿನ್ ಮೇಲೆಗೆ ಹೋಗ್ಬೇಕು. ಸರಿಯಾಗಿ ಅದೇ ಟೈಮ್ಗೆ 6 ಫಿಂಗರ್ಸ್ ಇಂದ ಯಾವ್ದೋ ಒಂದು ಕ್ರಿಯೇಚರ್ ಕೈ ಆಚೆಗಡೆಗೆ ಬರ್ತಾ ಇರುತ್ತೆ. ಆದ್ರೆ ಆ ಕ್ರಿಯೇಚರ್ ಕೈ ಮೇಲೆ ಬಿಸಿಲು ಬೀಳೋದ್ರಿಂದ ಅದಕ್ಕೆ ತುಂಬಾ ನೋವಾಗಿ ಒಳಗಡೆಗೆ ಮತ್ತೆ ಹೊರಟೋಗ್ಬಿಡುತ್ತೆ. ಹೀರೋಯಿನ್ ಆಚೆಗಡೆ ಬಂದ್ಮೇಲೆ ಆ ಮುದುಕಿ ಹತ್ರಕ್ಕೆ ಬಂದು ನಾವು ಈ ಸೈಕಲ್ ಹಾಗೆ ಈ ವಸ್ತುಗಳನ್ನ ಗುಣಿಯಲ್ಲಿ ಎತ್ಕೊಂಡ್ ಬಂದಿದೀವಿ ಅಂತ ಹೇಳ್ತೀರಾ, ಯಾವ್ದೋ ಒಂದು ಗಿಡಗಳಲ್ಲಿ ಸಿಕ್ಕಿದಾವೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ಮುದುಕಿಗೆ ಡೌಟ್ ಇರುತ್ತೆ. ಅದಕ್ಕೆ ಈ ಹುಡುಗಿ ಕೈನ ಹಿಡ್ಕೊಂಡು ನಿಜ ಹೇಳು, ನೀವು ಯಾವ್ದೋ ಒಂದು ನೋಡದೇ ಇರೋ ಒಂದು ವಿಷಯನ ನೋಡ್ಬಿಟ್ಟು ತುಂಬಾ ಭಯ ಪಡ್ತಿದ್ಯಾ, ಈ ವಸ್ತುಗಳು ನಿನ್ಗೆ ಎಲ್ಲಿ ಸಿಕ್ಕಿದ್ವು ಅಂತ ಕೇಳ್ದಾಗ ಅದೇನು ಇಲ್ಲ ಅಜ್ಜಿ, ನಾನ್ ಯಾಕೆ ಭಯ ಪಡ್ತೀನಿ, ಇದು ನಿಜವಾಗ್ಲೂ ನಮ್ಗೆ ಕಾಡಲ್ಲಿ ಸಿಕ್ಕಿರೋವು ಅಂತ ಹೇಳಿ ಬಂಕರ್ ಒಳಗಡೆಗೆ ಹೋಗ್ತಾಳೆ. ಇನ್ನೊಂದು ಕಡೆ ಈ ಡ್ಯಾನಿಯಲ್ಲು ಆ ಕ್ಯಾಮರಾನ ಚೆಕ್ ಮಾಡ್ತಿರುವಾಗ ಅದರ ಮುಖಾಂತರ ಲೈವ್ ಟೆಲಿಕಾಸ್ಟ್ ನ ಇವನ ಟಿವಿಗೆ ಕನೆಕ್ಟ್ ಮಾಡ್ತಾನೆ. ಆವಾಗ ಇವ್ರಿಗೊಂದು ಐಡಿಯಾ ಬರುತ್ತೆ, ಆ ಕ್ಯಾಮರಾನ ಆಚೆ ಇಟ್ಟು ಅದ್ರ ಮುಖಾಂತರ ಆ ಕ್ರಿಯೇಚರ್ಸ್ ಹೇಗಿದಾವೆ ಅಂತ ನಾವು ನೋಡೋಣ ಅಂತ ಕ್ಯಾಮರಾನ ಆಚೆಗಡೆ ಇಡ್ತಾರೆ. ರಾತ್ರಿ ಆಗುತ್ತೆ. ಇವರು ಟಿವಿಯಲ್ಲಿ ಕ್ರಿಯೇಚರ್ಸ್ ಬಂದಾಗ ನೋಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಅನ್ನೋನ್ ಪರ್ಸನ್ ಅಲ್ಲಿಗೆ ಬಂದ್ಬಿಟ್ಟು, ಪ್ಲೀಸ್ ಕೀರಾ, ನಾನ್ ನಿನ್ಗೋಸ್ಕರ ಬಂದ್ಬಿಟ್ಟಿದೀನಿ, ಬೇಗ ಬೇಗ ಡೋರ್ ಓಪನ್ ಮಾಡು, ಕ್ರಿಯೇಚರ್ಸ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದಾವೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಕೀರಾ ಹ್ಯಾಪಿ ಫೀಲ್ ಆಗ್ತಾಳೆ. ನನ್ನ ಹಸ್ಬೆಂಡ್ ಮತ್ತೆ ರಿಟರ್ನ್ ಬಂದ್ಬಿಟ್ಟಿದ್ದಾನೆ ಅಂತ. ಅದಕ್ಕೆ ಡೋರ್ ನ ಓಪನ್ ಮಾಡೋದಕ್ಕೆ ಹೋಗ್ತಿರುವಾಗ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮುದುಕಿ ಅಲ್ಲಿಗೆ ಬಂದು, ರಾತ್ರಿ ಟೈಮ್ ಅಲ್ಲಿ ನಿನ್ನ ಹಸ್ಬೆಂಡ್ ಬದುಕಿರೋದಕ್ಕೆ ಚಾನ್ಸ್ ಇಲ್ಲ, ಅದೂ ಕೂಡ ನಿನ್ನ ಹಸ್ಬೆಂಡ್ ಹೋಗಿ 1 ವೀಕ್ ಆಗೈತೆ, ಅವನಿನ್ನ ಬದುಕಿ ಈ ಟೈಮ್ ಅಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ, ಬಂದಿರೋದು ನಿನ್ನ ಹಸ್ಬೆಂಡ್ ಅಲ್ಲ ಅಂತ ಹೇಳ್ತಿರುವಾಗ ಆದ್ರೂ ಕೂಡ ಕೀರಾ ಡೋರ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ಮುದುಕಿ ತುಂಬಾ ಕೋಪದಿಂದ, ಸರಿ ನನ್ ಮಾತು ಕೇಳು, ನಿನಗೂ ನಿನ್ನ ಹಸ್ಬೆಂಡ್ಗೂ ಗೊತ್ತಿರೋ ಒಂದೇ ಒಂದು ವಿಷಯ ಅವನ ಹತ್ರ ಕೇಳು, ಅವನೇನಾದ್ರೂ ಅದನ್ನ ಹೇಳಿದಾನೆ ಅಂದ್ರೆ ನಾನೇ ಆ ಡೋರ್ ನ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಕೀರಾ ತುಂಬಾ ಯೋಚನೆ ಮಾಡಿ,
ನಮ್ಮಿಬ್ಬರಿಗೂ ಮದುವೆ ಆದಾಗ ನಾವು ಒಂದು ಬುಕ್ ಸ್ಟೋರ್ಗೆ ಹೋಗಿದ್ವಿ. ನೀನು ತುಂಬಾ ಇಷ್ಟಪಟ್ಟು ಒಂದು ಬುಕ್ ನ ನನಗೆ ಖರೀದಿ ಮಾಡ್ಕೊಟ್ಟಿದ್ದೆ. ಆ ಪುಸ್ತಕನ ನಾನು ಇವಾಗೂ ರೀಡ್ ಮಾಡ್ತಿದ್ದೀನಿ. ಆ ಪುಸ್ತಕದ ನೇಮು ನಿನಗೆ ಗೊತ್ತಿರುತ್ತೆ. ಆ ಪುಸ್ತಕ ನೇಮ್ ಹೇಳು, ನಾನ್ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ಆಚೆಗಡೆಯಿಂದ ಅವನು ಆ ಪುಸ್ತಕನೋ ನೇಮು ಏನು ಗೊತ್ತಿಲ್ಲ, ಇವಾಗ ನಾನು ಬದುಕ್ಬೇಕಷ್ಟೇ, ಪ್ಲೀಸ್ ಡೋರ್ ಓಪನ್ ಮಾಡು, ಕ್ರಿಯೇಚರ್ಸ್ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದೇವೆ ಅಂತ ಆ ಬುಕ್ಸ್ ನೇಮ್ ಹೇಳ್ತೀರಾ ಏನೇನೋ ಪ್ರಯತ್ನ ಮಾಡ್ತಿರ್ತಾನೆ. ಆವಾಗ ಕೀರಾಗೆ ಅರ್ಥ ಆಗೋಗ್ಬಿಡುತ್ತೆ ಅವ್ನ್ ನನ್ನ ಹಸ್ಬೆಂಡ್ ಅಲ್ಲ, ಕಳ್ಳನ್ ಮಗ ಅಂತ. ನಿನ್ ಮುಂದೆ ಒಂದು ಕ್ಯಾಮ್ರಾ ಐತೆ, ಅದರಲ್ಲಿ ಫೇಸ್ ತೋರ್ಸು, ಆವಾಗ್ಲಾದ್ರೂ ಡೋರ್ ಓಪನ್ ಮಾಡ್ತೀನಿ ಅಂತ ಕೀರಾ ಹೇಳೋದ್ರಿಂದ ಅವನು ಆ ಕ್ಯಾಮ್ರಾದಲ್ಲಿ ಫೇಸ್ ತೋರಿಸ್ತಾನೆ. ನೆಕ್ಸ್ಟ್ ಸೆಕೆಂಡ್ಗೆ ಕ್ರಿಯೇಚರ್ ಅಲ್ಲಿಗೆ ಬಂದು ಅವನನ್ನ ಹೇಳ್ಕೊಂಡು ಹಾಗೆ ಅಲ್ಲಿರೋ ಕ್ಯಾಮ್ರಾನ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಾವ್ ಯಾವ ತರ ಇದೀವಿ ಅಂತ ನೋಡೋದಕ್ಕೆ ನೀವು ಕ್ಯಾಮ್ರಾನ ಆಚೆ ಇಡ್ತೀರಾ ಅಂತ ಕ್ರಿಯೇಚರ್ಸ್ಗೆ ತುಂಬಾ ಕೋಪ ಬಂದು ಇವ್ರನ್ನ ಸಾಯ್ಸಾಕೋ ಟೈಪ್ ಅಲ್ಲಿ ಆ ಗ್ಲಾಸ್ ನ ಹೊಡಿಯೋದಕ್ಕೆ ನೋಡ್ತವೆ. ಸರಿಯಾಗಿ ಅದೇ ಟೈಮ್ಗೆ ಮುದುಕಿ ಇವರ ಮುಂದೆ ನಿಂತ್ಕೊಂಡು ನೀವು ಅವ್ರನ್ನ ಸಾಯಿಸ್ಬೇಕು ಅಂದ್ರೆ ನನ್ನನ್ನ ಮೊದ್ಲು ಸಾಯಿಸ್ಬೇಕಾಗುತ್ತೆ ಅಂತ ಮುದುಕಿ ತುಂಬಾ ಧೈರ್ಯವಾಗಿ ನಿಂತ್ಕೊಂತಾಳೆ. ಇವರ ಅದೃಷ್ಟ ಚೆನ್ನಾಗಿರ್ಬೇಕು, ಆ ಕ್ರಿಯೇಚರ್ಸ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಡೋರ್ ಗ್ಲಾಸ್ ಅನ್ನೋದು ಸ್ವಲ್ಪ ಬ್ರೇಕ್ ಆಗುತ್ತೆ, ಆದ್ರೆ ಅದು ಫುಲ್ ಮುರಿದೋಗೋದಿಲ್ಲ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ಈ ಸೈಕಲ್, ಕ್ಯಾಮರಾ, ಸ್ವಲ್ಪ ವಸ್ತುಗಳನ್ನ ತಗೊಂಡ್ ಬಂದಿರ್ತಾರಲ್ಲ ನಮ್ಮ ಹೀರೋಯಿನ್, ಗುನಿಯಿಂದ ಎತ್ಕೊಂಡ್ ಬಂದಿರೋದು ಅಂತ ಗೊತ್ತಾಗಿ ಮತ್ತೆ ಆ ವಸ್ತುಗಳನ್ನ ಗುನಿ ಒಳಗಡೆಗೆ ಹಾಕ್ತಾರೆ. ಆ ಸೈಕಲ್ ಗುನಿ ಒಳಗಡೆ ಬಿದ್ದಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಕ್ರಿಯೇಚರ್ ಸೆಕೆಂಡ್ ಅಲ್ಲಿ ಹೇಳ್ಕೊಂಡು ಹೊರಡೋಗ್ಬಿಡುತ್ತೆ. ಅಂಡ್ ಇವಾಗ ನಮ್ಗೆ ನಮ್ಮ ಹೀರೋಯಿನ್ ಚಿಕ್ಕವಾಗಿದ್ದಾಗ ಏನಾಯ್ತು ಅಂತ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್, ತಂಗಿ ಹಾಗೆ ಅವರಮ್ಮ ಮೂವರನ್ನು ಕಾರಲ್ಲಿ ಹೋಗ್ತಾ ಇರುವಾಗ ಹೀರೋಯಿನ್ ತನ್ನ ಕೈನ ವಿಂಡೋ ಮುಖಾಂತರ ಆಚೆ ಇಟ್ಟು ಆಟ ಆಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಅದನ್ನ ನೋಡಿ ತಾಯಿ ನಿನ್ನ ಕೈನ ಆಚೆ ಇಡಬಾರ್ದು ಅಂತ ಆ ವಿಂಡೋನ ಕ್ಲೋಸ್ ಮಾಡ್ತಾಳೆ. ಇಲ್ಲ ನಾನು ಆಚೆನೆ ಇಡ್ತೀನಿ ಅಂತ ವಿಂಡೋನ ಈ ಹುಡುಗಿ ತೆಗಿಯೋದು, ಇಲ್ಲ ಅಂತ ವಿಂಡೋನ ಕ್ಲೋಸ್ ಮಾಡೋದು ತಾಯಿ. ಇದೇ ತರ ಮಾಡ್ತಿರುವಾಗ ಮುಂದೆ ಬರೋ ಒಂದು ವೆಹಿಕಲ್ ನ ನೋಡ್ದಿರಾ ಅವರ ತಾಯಿ ಅದಕ್ಕೆ ಗುದ್ದು ಬಿಡ್ತಾಳೆ. ಈ ಆಕ್ಸಿಡೆಂಟ್ ಅಲ್ಲಿ ಈ ಇಬ್ಬರು ಮಕ್ಕಳಿಗೂ ಏನೋ ಆಗಿರೋದಿಲ್ಲ, ಜಸ್ಟ್ ಮಿಸ್ ಅಲ್ಲಿ ತಪ್ಸ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಅವರ ತಾಯಿ ಸತ್ತೋಗ್ಬಿಟ್ಟಿರ್ತಾಳೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಅವರ ತಾಯಿ ಸತ್ತೋಗೋದಕ್ಕೆ ರೀಸನ್ ನಮ್ಮ ಹೀರೋಯಿನ್ ಮಾಡಿರೋ ಒಂದು ಕೆಲಸ. ಆ ಒಂದು ಗಿಲ್ಟಿಯಲ್ಲಿ ಮೀನಾ ಅವಳು ಹುಟ್ಟಿರೋ ಒಂದು ಪ್ಲೇಸ್ ನ ಬಿಟ್ಟು ಈ ಐಲ್ಯಾಂಡ್ ಅಲ್ಲಿ ಇದ್ದು ಪನಿಷ್ಮೆಂಟ್ ಗೋಸ್ಕರ ಅವಳ ತಂಗಿನ ಮೀಟ್ ಆಗ್ತೀರಾ, ಇವಳೆ ಸಫರ್ ಆಗ್ತಿದ್ದಾಳೆ ಅಂತ. ನಮ್ಮ ಹೀರೋಯಿನ್ ಈ ಕಾಡ್ಗೆ ಬಂದು ಎಷ್ಟು ದಿನಗಳಾಗೋಯ್ತೋ ಗೊತ್ತಿಲ್ಲ, ವಿಂಟರೇ ಬಂದ್ಬಿಟ್ಟಿರುತ್ತೆ. ಅವ್ರಿಗೆ ಬೇಕಾಗಿರೋ ಫುಡ್ ನ ಕಲೆಕ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋವಾಗ ಡ್ಯಾನಿಯಲ್ ಮುದುಕಿ ಹತ್ರ ಜಗಳ ಆಡ್ತಾ ಇರೋದನ್ನ ನೋಡ್ತಾಳೆ. ಇವ್ರದ್ದು ಯಾವಾಗ್ಲೂ ಇರೋದೇ ಬಿಡು ಅಂತ ಬಂಕರ್ಗೆ ರಿಟರ್ನ್ ಬಂದಾಗ ಕೀರಾ ಅಲ್ಲಿ ಚೇರ್ ಮೇಲೆ ದೆವ್ವದ ರೂಪದಲ್ಲಿ ಕುತ್ಕೊಂಡಿರ್ತಾಳೆ. ನಂತರ ನಮ್ಮ ಹೀರೋಯಿನ್ ಆ ಹುಡುಗಿ ಆಚೆಗಡೆ ಹೋಗಿ ಏನೇನ್ ನೋಡಿರ್ತಾಳೋ ಅದನ್ನೆಲ್ಲ ಕೆಳಗಡೆ ಬ್ಲೂ ಪ್ರಿಂಟ್ ಟೈಪ್ ಅಲ್ಲಿ ಬರೀತಿರ್ತಾಳೆ. ಅಂಡ್ ಕೀರಾ ಕಡೆ ನೋಡಿದ್ರೆ ಅಲ್ಲ ಆ ಹುಡುಗಿ ಇರೋದಿಲ್ಲ. ಇಂಥ ಟೈಮ್ ಅಲ್ಲಿ ಕೀರಾ ಯಾಕೆ ಆಚೆ ಹೋದ್ಲು ಅಂತ ಆಚೆಗಡೆ ಬಂದು ನೋಡಿದಾಗ ಕೀರಾ ಒಂದು ಗುನಿ ಹತ್ರ ನಿಂತ್ಕೊಂಡಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೊತ್ತಿಗೆ ಕತ್ಲಾಗ್ತಾ ಇರುತ್ತೆ. ನಮ್ಮ ಹೀರೋಯಿನ್ ಕೀರಾ ಹತ್ರ ಹೇಳ್ತಾಳೆ, ಕತ್ಲಾಗ್ತಾ ಐತೆ, ನಾವು ಆದಷ್ಟು ಬೇಗ ಬಂಕರ್ ಒಳಗಡೆಗೆ ಹೋಗ್ಬೇಕು, ಇಲ್ಲ ಅಂದ್ರ ಆ ಕ್ರಿಯೇಚರ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ. ಅದಕ್ಕೆ ಕೀರಾ ತುಂಬಾ ಬಾಧೆಯಿಂದ ಇಲ್ಲ ನಾನ್ ಬರೋದಿಲ್ಲ, ಈ ಗುನಿಯಲ್ಲಿ ನನ್ ಗಂಡ ಇದ್ದಾನೆ, ನಾನು ಗುನಿಗೆ ಹೋಗ್ತೀನಿ ಅಂತ ಹುಚ್ಚು ಹುಡುಗಿ ತರ ಮಾತಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಡ್ಯಾನಿಯಲ್ ತುಂಬಾ ಜೋರಾಗಿ ಶಬ್ದ ಮಾಡೋದ್ರಿಂದ ಅಲ್ಲಿಗೆ ಬಂದು ನೋಡ್ತಾರೆ. ಡ್ಯಾನಿಯಲ್ ಆ ಮುದುಕಿನ ಒಂದತ್ರ ಕಟ್ಟಾಕಿ ಇವ್ರನ್ನ ನೋಡಿ ಅಲ್ಲಿಂದ ಹೊಡೋಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ಮುದುಕಿ ಹತ್ರ ಬಂದು ಮುದುಕಿಗೆ ಕಟ್ಟಿರೋ ದಾರನ ಬಿಚ್ಚಾಕಿ ಬಂಕರ್ ಒಳಗಡೆಗೆ ಹೋಗೋಣ ಅಂತ ಅನ್ಕೊಂಡ್ರೆ ಇವ್ರು ಹೋಗೋದಕ್ಕೂ ಮೊದ್ಲು ಡ್ಯಾನಿಯಲ್ ಹಾಗೆ ಕೀರಾ ಇಬ್ರು ಬಂಕರ್ ಒಳಗಡೆಗೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಡ್ಯಾನಿಯಲ್ ರಾತ್ರಿ ಆಗ್ತಾಯ್ತು, ಆ ಕ್ರಿಯೇಚರ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ, ಪ್ಲೀಸ್ ಡೋರ್ ಓಪನ್ ಮಾಡೋ ಅಂತ ಎಷ್ಟೇ ಕಿರ್ಚಾಡ್ತಾ ಇದ್ರು ಕೂಡ ಡ್ಯಾನಿಯಲ್ ಡೋರ್ ಓಪನ್ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಪ್ರಯತ್ನ ಮಾಡೋದಿಲ್ಲ. ಅಷ್ಟೊತ್ತಿಗೆ ಕತ್ಲಾಗೋದ್ರಿಂದ ಮೇ ಬಿ ಈ ಕಾಡೆ ಇವನನ್ನ ಈ ತರ ಬದಲಾವಣೆ ಮಾಡಿರ್ಬೇಕು ಅಂತ ಹೀರೋಯಿನ್ ಹಾಗೆ ಮುದುಕಿ ಚಿಕ್ಕ ಗುಹೆಯಲ್ಲಿ ಹೋಗಿ ಬಚ್ಚಿಕೊಂತಾರೆ. ಆವಾಗೆ ಒಂದು ಭಯಂಕರವಾಗಿರೋ ಒಂದು ಕ್ರಿಯೇಚರ್ ಹ್ಯಾಂಡ್ ಆ ಕೋಲ್ ಮೇಲೆ ಇಟ್ಟು ಅದರ ಭಯಂಕರವಾಗಿರೋ ಒಂದು ಫೇಸ್ ನ ತೋರಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಇವರು ಒಳಗಡೆ ಇರೋದು ಆ ಕ್ರಿಯೇಚರ್ಗೆ ಕಾಣ್ಲಿಲ್ವೇನೋ. ಆ ಕನ್ನಡಿ ಹತ್ರ ಅದು ಹೋಗುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಅದರ ತರನೇ ಇರೋ ಇನ್ನಷ್ಟು 10-15 ಕ್ರಿಯೇಚರ್ಸ್ ಆ ಗುನಿಗಳಿಂದ ಆಚೆಗಡೆ ಬರ್ತವೆ. ಆದ್ರೆ ಅವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಾಗ ಇನ್ನ ಇಬ್ರು ವ್ಯಕ್ತಿಗಳು ಆ ರೂಮ್ ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಕ್ರಿಯೇಚರ್ಸ್ಗೆ ತುಂಬಾ ಕೋಪ ಬರ್ತವೆ. ಅವ್ರು ಆ ಬಂಕರ್ ಅಲ್ಲಿ ಇಲ್ಲ ಅಂದ್ರೆ ಈ ಕಾಡಲ್ಲಿ ಇದಾರೆ ಅಂತ ಎಲ್ಲಾ ಕ್ರಿಯೇಚರ್ಸ್ ಕಾಡ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ವಿಷಯ ನಮ್ಮ ಹೀರೋಯಿನ್ ಹಾಗೆ ಮುದುಕಿಗೆ ಗೊತ್ತಾದ್ಮೇಲೆ ಆ ಕ್ರಿಯೇಚರ್ಸ್ ಅಲ್ಲಿಂದ ಹೋಗಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ಡೋರ್ ಹತ್ರ ಬಂದು ಪ್ಲೀಸ್ ಡೋರ್ ಓಪನ್ ಮಾಡೋ, ಇಲ್ಲ ಅಂದ್ರೆ ಆ ಕ್ರಿಯೇಚರ್ಸ್ ಬಂದು ಸಾಯಿಸ್ಬಿಡ್ತವೆ ಅಂತ ಡ್ಯಾನಿಯಲ್ ನ ಕೇಳ್ತಿರ್ತಾರೆ. ಡ್ಯಾನಿಯಲ್ ಡೋರ್ ಓಪನ್ ಮಾಡೋದಿಲ್ಲ. ಆವಾಗ ನಮ್ಮ ಹೀರೋಯಿನ್ ಡ್ಯಾನಿಯಲ್ ನನ್ ಮಾತ್ ಕೇಳು, 15 ವರ್ಷಗಳಾಗೈತೆ ನನ್ನ ತಾಯಿ ಸತ್ತೋಗ್ಬಿಟ್ಟು, ನಾನ್ ಮಾಡಿರೋ ಒಂದು ಸಣ್ಣ ತಪ್ಪಿಗೆ ನನ್ನ ತಾಯಿ ಸತ್ತೋಗ್ಬಿಟ್ರು, ಅದೇ ಒಂದು ಗಿಲ್ಟಿ ಇವಾಗೂ ಐತೆ, ನಾವೇನಾದ್ರೂ ಇಲ್ಲೇ ಸತ್ತೋಗ್ಬಿಟ್ರೆ ನಿನ್ನಿಂದಾನೇ ನಾವು ಸತ್ತೋಗಿದೀವಿ ಅಂತ ನೀನ್ ಆ ಗಿಲ್ಟಿಯಲ್ಲಿ ಲೈಫ್ ಲಾಂಗ್ ಸಫರ್ ಆಗ್ಬೇಕಾಗುತ್ತೆ, ನಿನ್ ಕೈಯಲ್ಲಿ ಅದು ತಡ್ಕೊಳ್ಳೋದಕ್ಕೆ ಆಗೋದಿಲ್ವೋ, ಪ್ಲೀಸ್ ಡೋರ್ ಓಪನ್ ಮಾಡು ಅಂತಾಳೆ. ಆವಾಗ ಡ್ಯಾನಿಯಲ್ ಮನ್ಸ್ನ ಚೇಂಜ್ ಮಾಡ್ಕೊಂಡು ಡೋರ್ ನ ಓಪನ್ ಮಾಡ್ತಾನೆ. ಈ ಟೈಮ್ ಅಲ್ಲಿ ಅವನ ಹತ್ರ ಜಗಳ ಆಡೋಷ್ಟು ಟೈಮು ಇವ್ರ ಹತ್ರ ಇರೋದಿಲ್ಲ. ನಂತರ ಎಲ್ಲರೂ ಬೇಗ ಬೇಗ
ಕನ್ನಡಿ ಮುಂದೆ ಲೈನ್ ಆಗಿ ನಿಂತ್ಕೊಂತಾರೆ. ಆವಾಗ ಮುದುಕಿ ತನ್ನ ಪಾಸ್ಟ್ ಅಲ್ಲಿ ಏನ್ ನಡೆದೈತೆ ಅಂತ ಹೇಳ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಡ್ಯಾನಿಯಲ್, ಕೀರಾ ಅವ್ರ ಹಸ್ಬೆಂಡ್ ಇವರೆಲ್ಲರೂ ಏನೋ ಒಂದು ಕೆಲ್ಸಕ್ಕೆ ಅಂತ ಕಾಡೊಳಗಡೆಗೆ ಬಂದು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಈ ಮುದುಕಿ ಮಾತ್ರ ಬೇಕಾಗಿ ವಾಂಟೆಡ್ ಆಗಿ ಬಂದು ಇಲ್ಲಿ ಸಿಕ್ಕಾಕೊಂಡಿರ್ತಾಳೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮುದುಕಿ ಪ್ರೊಫೆಸರ್ ಆಗಿರ್ತಾಳೆ. ಹಿಸ್ಟರಿ ಹಾಗೆ ಮೈಥಾಲಜಿ ಬಗ್ಗೆ ಟೀಚಿಂಗ್ ಅನ್ನೋದು ಮಾಡ್ತಿರ್ತಾಳೆ. ಆವಾಗ ಈ ಕಾಡು ಹಾಗೆ ಈ ಕ್ರಿಯೇಚರ್ಸ್ ಬಗ್ಗೆ ತಿಳ್ಕೊಂಡು ಆ ಕ್ರಿಯೇಚರ್ಸ್ ಯಾವ ತರ ಇರ್ತಾವೆ ಅಂತ ನೋಡೋದಕ್ಕಂತ ಇವಳೇ ಈ ಕಾಡು ಒಳಗಡೆ ಬಂದು ವಾಂಟೆಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಬೇರೆಯವರು ಈ ಕ್ರಿಯೇಚರ್ಸ್ ನ ನೋಡೋದಕ್ಕೆ ತುಂಬಾ ಭಯ ಪಡ್ತಿರ್ತಾರಲ್ವಾ. ಆದ್ರೆ ಈ ಮುದುಕಿಗೆ ಎಷ್ಟು ಧೈರ್ಯ ನೋಡಿ. ತುಂಬಾ ದಿನಗಳು ವೈಟ್ ಮಾಡಿದ್ದಾದ್ಮೇಲೆ ಒಂದು ಕ್ರಿಯೇಚರ್ ನ ಈ ಮುದುಕಿ ನೋಡಿರ್ತಾಳೆ. ಆದ್ರೆ ಆ ಕ್ರಿಯೇಚರ್ ನೋಡೋದಕ್ಕೆ ಲಿಟಲ್ ಬಿಟ್ ಈ ಮುದುಕಿ ತರಾನೇ ಇರುತ್ತೆ, ಉದ್ದ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಮುದುಕಿ ಅವ್ರಿಗೆ ಹೇಳ್ತಾಳೆ. ಅದು ಸರಿ ಅಜ್ಜಿ, ಈ ಕ್ರಿಯೇಚರ್ಸ್ ನ ಏನಂತ ಕರಿತೀವಿ ಅಂತ ಕೇಳಿದಾಗ ಆವಾಗ ಮುದುಕಿ ಹೇಳ್ತಾಳೆ, ಈ ಕ್ರಿಯೇಚರ್ಸ್ ನ ನಾವು ಡಿಫ್ರೆಂಟ್ ನೇಮ್ಸ್ ಇಂದ ಕರಿತಾ ಇದೀವಿ. ಅದ್ರಲ್ಲೊಂದೇ ಫೇರೀಸ್ ಅಂತ. ನಾವು ಚಿಕ್ಕವಾಗಿಂದನು ಫೇರೀಸ್ ಅಂದ್ರೆ ದೇವತೆಗಳ ರೂಪದಲ್ಲಿ ಅವುಗಳನ್ನ ಪೂಜೆ ಮಾಡ್ತಿರ್ತೀವಿ. ಯಾಕಂದ್ರೆ ಅವುಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ, ನಮ್ಮನ್ನ ಅವು ಅಷ್ಟೊಂದು ಪ್ರೀತಿಯಾಗಿ ಟ್ರೀಟ್ ಮಾಡ್ತವೆ ಅಂತ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಪ್ರತಿಯೊಂದು ಫೇರಿನೂ ಕೂಡ ಗುಡ್ ಫೇರಿ ಅಲ್ಲ, ಅದರಲ್ಲಿ ಬ್ಯಾಡ್ ಫೇರೀಸ್ ಕೂಡ ಇದಾವೆ ಅಂತ ಮುದ್ಕೆ ಹೇಳ್ತಾಳೆ. ಅದು ಸರಿ ಅಜ್ಜಿ, ಈ ಕ್ರಿಯೇಚರ್ಸ್ ಇಲ್ಲ ಫೇರೀಸ್ ಇಲ್ಲೇನ್ ಮಾಡ್ತಿದ್ದೇವೆ ಅಂತ ಕೇಳಿದಾಗ ಅವು ನಮ್ಮನ್ನ ಈ ಕನ್ನಡಿ ಮುಂದೆ ನಿಲ್ಸ್ಬಿಟ್ಟು ನಮ್ಮನ್ನ ಪರಿಶೀಲನೆ ಮಾಡ್ತಿದಾವೆ. ನಮ್ ತರ ಆ ಕ್ರಿಯೇಚರ್ಸ್ ಬದಲಾಗೋದಕ್ಕೆ ಪ್ರಯತ್ನ ಮಾಡ್ತಿದಾವೆ ಅಂತ ಮುದ್ಕೆ ಹೇಳಿದಾಗ ಸಡನ್ ಆಗಿ ಆವಾಗ ಕ್ರಿಯೇಚರ್ಸ್ ಅಲ್ಲಿಗೆ ಬಂದು ಇವ್ರ ಮೇಲೆ ಕೋಪ ಇರುತ್ತಲ್ವಾ, ಅದರಿಂದ ಆ ಬಂಕರ್ ಮೇಲೆ ಕೆಳಗೆ ಅಂತ ತುಂಬಾ ಜೋರಾಗಿ ಹೊಡೆದು ಒಳಗಡೆಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ಆವಾಗ ಇವರು ಡೋರ್ ಓಪನ್ ಆಗ್ಬಾರ್ದು ಅಂತ ಅಲ್ಲಿರೋ ಒಂದು ಸೋಫಾನ ಡೋರ್ ಹತ್ರ ಹೇಳ್ಕೊಂಡು ಹೋಗ್ತಾರೆ. ಆವಾಗ ಸೋಫಾ ಇರೋ ಒಂದು ಪ್ಲೇಸ್ ಹತ್ರ ತುಂಬಾ ವಿಚಿತ್ರವಾಗಿ ಕಾಣಿಸೋದ್ರಿಂದ ಅದನ್ನ ಓಪನ್ ಮಾಡಿ ನೋಡಿದಾಗ ಅವ್ರಿಗೆ ಅಲ್ಲೊಂದು ಬೇಸ್ಮೆಂಟ್ ಅನ್ನೋದು ಕಾಣಿಸುತ್ತೆ. ಈ ಕ್ರಿಯೇಚರ್ಸ್ ಇಂದ ತಪ್ಸ್ಕೋಬೇಕು ಅಂದ್ರೆ ನಾವ್ ಇದ್ರೊಳಗಡೆಗೆ ಹೋಗ್ಬೇಕು ಅಂತ ಎಲ್ಲರೂ ತುಂಬಾ ಸ್ಪೀಡ್ ಆಗಿ ಬೇಸ್ಮೆಂಟ್ ಒಳಗಡೆಗೆ ಹೋಗ್ತಾರೆ. ಆ ಕ್ರಿಯೇಚರ್ಸ್ ಗ್ಲಾಸ್ ನ ಹೊಡ್ಕೊಂಡು ಇಲ್ಲಿಗೆ ಬರೋದಕ್ಕೂ ಇವ್ರು ಆ ಬೇಸ್ಮೆಂಟ್ ಒಳಗಡೆಗೆ ಹೋಗೋದಕ್ಕೂ ಕರೆಕ್ಟ್ ಆಗಿ ಟೈಮ್ ಸೆಟ್ ಆಗುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಮೇಲ್ಗಡೆ ಬಂಕರ್ ಎಷ್ಟಿತ್ತೋ ಅದಕ್ಕೆ 5 ಟೈಮ್ಸ್ ದೊಡ್ಡದಾಗಿ ಈ ಬೇಸ್ಮೆಂಟ್ ಅನ್ನೋದು ಇರುತ್ತೆ. ಹಾಗೆ ಆ ಬೇಸ್ಮೆಂಟ್ ಅಲ್ಲಿ ಫುಡ್ ನೋಡ್ಕೊಂಡ್ರೆ ಇವರು ತುಂಬಾ ವರ್ಷಗಳು ಕೂತ್ಕೊಂಡು ತಿಂದು ಹ್ಯಾಪಿಯಾಗಿ ಜೀವನ ಮಾಡಬಹುದು. ಅಷ್ಟೊಂದು ಫುಡ್ ಆ ಬೇಸ್ಮೆಂಟ್ ಅಲ್ಲಿ ಇರುತ್ತೆ. ಹಾಗೆ ಅಲ್ಲಿರೋ ಪೇಪರ್ಸ್ ಹಾಗೆ ಮೆಟೀರಿಯಲ್ಸ್ ನ ನೋಡಿದಾಗ ನಮ್ಮ ಹೀರೋಯಿನ್ ಗೆ ಅರ್ಥ ಆಗುತ್ತೆ ಈ ಕ್ರಿಯೇಚರ್ಸ್ ಮೇಲೆ ಯಾರೋ ಸ್ಟಡಿ ಮಾಡಿದ್ದಾರೆ ಅಂತ. ಅದಕ್ಕೆ ಅಲ್ಲಿರೋ ಕಂಪ್ಯೂಟರ್ ನ ಆನ್ ಮಾಡಿ ನೆಟ್ ಗೆ ಕನೆಕ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಸಿಗ್ನಲ್ ಸಿಗೋದಿಲ್ಲ. ಅದರಿಂದ ಒಂದು ಫೈಲ್ ನ ಓಪನ್ ಮಾಡಿದಾಗ ಅದರಲ್ಲಿ ವಿಡಿಯೋಸ್ ಇರ್ತವೆ. ಡೇ 1 ಇಂದ ಡೇ 300 ವರ್ಗುನು ವಿಡಿಯೋಸ್ ರೆಕಾರ್ಡ್ ಆಗಿರ್ತವೆ. ಡೇ 1 ವಿಡಿಯೋ ಓಪನ್ ಮಾಡ್ತಾಳೆ. ಇಲ್ಲಿ ಕಾಣ್ತಿದ್ದಾನಲ್ಲ ಈ ಪ್ರೊಫೆಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪ್ರೊಫೆಸರ್ ಈ ಕ್ರಿಯೇಚರ್ಸ್ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸ್ಟಡಿ ಅನ್ನೋದು ಮಾಡಿರ್ತಾನೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇವನು ಬಂಕರ್ ಒಳಗಡೆ ಇದ್ದಾಗ ಆ ಕ್ರಿಯೇಚರ್ಸ್ ಇವನ್ನ ನೋಡೋದು, ಇವನ ಆ ಕ್ರಿಯೇಚರ್ಸ್ ನ ನೋಡ್ಕೊಂಡು ರಾತ್ರಿ ಎಲ್ಲ ಟೈಮ್ ನ ಸ್ಪೆಂಡ್ ಮಾಡಿರ್ತಾರೆ. ಅದೇಗೆ ಬ್ರೋ ಇವಾಗ ಇವರು ನಿಂತ್ಕೊಂಡಿದ್ದಾಗ ಜಸ್ಟ್ ಇವರ ರಿಫ್ಲೆಕ್ಷನ್ ಮಾತ್ರನೇ ಕಾಣಿಸ್ತಿತ್ತಲ್ವಾ ಅಂತ ಕೇಳಿದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದೊಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಟೈಪ್ ಅಲ್ಲಿ ಇತ್ತಂತೆ. ಇವನ ಆ ಕ್ರಿಯೇಚರ್ಸ್ ನ ನೋಡ್ಬೋದು, ಆ ಕ್ರಿಯೇಚರ್ಸ್ ಇವನ್ನ ನೋಡ್ಬೋದು, ಆ ರೀತಿ ಇರ್ತವೆ. ಯಾಕಂದ್ರೆ ಇವನ ಆ ಕ್ರಿಯೇಚರ್ಸ್ ನ ಸ್ಟಡಿ ಮಾಡ್ಬೇಕಲ್ಲ, ಅದಕ್ಕೆ ಅವನು ಆ ತರ ಹಿಡ್ಕೊಂಡಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಲ್ಲ ಚೆನ್ನಾಗಿತ್ತಂತೆ, ಇವನ ಆ ಕ್ರಿಯೇಚರ್ಸ್ ನ ನೋಡ್ಕೊಂಡು ಅವು ಇವನ್ನ ನೋಡ್ಕೊಂಡು. ಆದ್ರೆ ಬರ್ತಾ ಬರ್ತಾ ಇವನ ಆ ಕ್ರಿಯೇಚರ್ಸ್ ನ ಸ್ಟಡಿ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ರೆ ಅದಕ್ಕೆ ರಿವರ್ಸ್ ಆಗಿ ಅವೇ ಇವನನ್ನ ಸ್ಟಡಿ ಮಾಡಿರ್ತಾವಂತೆ. ಇವನ್ ಯಾವ ತರ ಇರ್ತಾನೋ ಅದೇ ತರ ಆ ಕ್ರಿಯೇಚರ್ಸ್ ಕನ್ವರ್ಟ್ ಆಗಿ ಇವನ್ ಮುಂದೆ ಬಂದು ನಿಂತ್ಕೊಂಡಿರ್ತಾವಂತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನ್ ಎಕ್ಸ್ಪೆಕ್ಟ್ ಮಾಡ್ದಿರೋ ಹಾಗೆ ಆ ಕ್ರಿಯೇಚರ್ಸ್ ತುಂಬಾ ಇಂಟೆಲಿಜೆಂಟ್ ಅಂತ ಈ ಪ್ರೊಫೆಸರ್ ಗೆ ಗೊತ್ತಾಗಿರುತ್ತೆ. ಇವನ್ ಹೀಗೆ ಮಾತಾಡ್ತಿರುವಾಗ ಇಂತ ಒಂದು ದೊಡ್ಡ ಬೇಸ್ಮೆಂಟ್ ಇವನೊಬ್ಬನೇ ಕಟ್ಟೋದಕ್ಕಾಗೋದಿಲ್ವಲ್ಲ, ಅದು ಯಾವ ತರ ಬಿಲ್ಡ್ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅಕ್ಕಪಕ್ಕ ಊರಲ್ಲಿರೋ ಜನರನ್ನ ಮಾರ್ನಿಂಗ್ ಟೈಮ್ ಅಲ್ಲಿ ಇಂತ ಒಂದು ಬೇಸ್ಮೆಂಟ್ ನ ಕಟ್ಬೇಕು ಅಂತ ಅವ್ರಿಗೆ ತುಂಬಾ ಹಣವನ್ನ ಕೊಟ್ಟು ಇಲ್ಲಿಗೆ ಕರ್ಕೊಂಡ್ ಬರ್ತಿದ್ನಂತೆ. ಡೇ ಫುಲ್ ಅವ್ರ ಹತ್ರ ನಾಯಿ ತರ ದುಡ್ಸ್ಕೊಂಡು ರಾತ್ರಿ ಆಗೋತಷ್ಟಿಗೆ ಊಟ ನೀವು ಆಚೆಗಡೆ ಮಾಡಿ ಅಂತ ರಾತ್ರಿಗೆ ಕಳಿಸ್ಬಿಡ್ತಿದ್ನಂತೆ. ನಿಮ್ಗೂ ಗೊತ್ತಿರೋದೆ, ರಾತ್ರಿ ಏನಾದ್ರೂ ಯಾರಾದ್ರೂ ಒಬ್ಬ ವ್ಯಕ್ತಿ ಈ ಕಾಡಲ್ಲಿ ಓಡಾಡ್ತಿದ್ದಾನೆ ಅಂದ್ರೆ ಆ ಕ್ರಿಯೇಚರ್ಸ್ ಅವನ್ನ ಸಾಯಿಸ್ಬಿಡ್ತವೆ ಅಂತ. ಹೀಗೆ ಇವನು ಈ ಬೇಸ್ಮೆಂಟ್ ಎಲ್ಲ ರೆಡಿ ಆಗೋವರ್ಗುನು ಡೈಲಿ ಒಂದ್ ಊರ್ಗ್ ಹೋಗೋದು, ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ವರ್ಕರ್ಸ್ ನ ಇಲ್ಲಿಗೆ ಕರ್ಸ್ಕೊಂಡು ರಾತ್ರಿ ಆಗೋತಷ್ಟಿಗೆ ಆಚೆಗಡೆ ಕಳಿಸ್ಬಿಡ್ತಿದ್ನಂತೆ. ಇವನ್ಗೂನು ಗಿಲ್ಟಿ ಫೀಲಿಂಗ್ ಐತಂತೆ, ಅಷ್ಟು ಅಮಾಯಕ ಜನರನ್ನ ಇಲ್ಲಿಗೆ ಕರ್ಕೊಂಡ್ ಬಂದು ಸಾಯಿಸ್ಬಿಡ್ತಾ ಇದ್ದೀನಿ ಅಂತ. ಆದ್ರೆ ಒಂದು ಒಳ್ಳೆ ಕೆಲಸ ನಡಿಬೇಕು ಅಂದ್ರೆ ಅಷ್ಟು ಜನ ಸತ್ತೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಕಮರ್ಷಿಯಲ್ ಆಗಿ ಮಾತಾಡ್ತಿರ್ತಾನೆ. ಆ ಕ್ರಿಯೇಚರ್ಸ್ ಮೇಲೆ ಸ್ಟಡಿ ಮಾಡೋದಕ್ಕಂತ ಬಂದಿರ್ತಾನಲ್ವಾ, ಒಂದು ದಿನ ಒಂದು ಕ್ರಿಯೇಚರ್ ನ ಒಂದು ಕೇಜ್ ಅಲ್ಲಿ ಬಂದಿಯಾಗಿ ಮಾಡಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಈ ಕ್ರಿಯೇಚರ್ಸ್ ಗೆ ಇರೋ ಸೂಪರ್ ಪವರ್ ಏನಪ್ಪಾ ಅಂದ್ರೆ ಕ್ಲೋನಿಂಗ್ ಪವರ್. ಅಂದ್ರೆ ಇವ್ರ ಆಪೋಸಿಟ್ ಅಲ್ಲಿರೋ ವ್ಯಕ್ತಿನ ಆ ಕ್ರಿಯೇಚರ್ಸ್ ಅಬ್ಸರ್ವ್ ಮಾಡಿ ಅದೇ ತರ ಕಾಪಿ ಕಟ್ ಮಾಡ್ತವೆ ಅಂತ ಈ ಪ್ರೊಫೆಸರ್ ಗೆ ಗೊತ್ತಾಗಿರುತ್ತೆ.
ಇಂತ ಒಂದು ಸೂಪರ್ ಪವರ್ ನ ಯೂಸ್ ಮಾಡ್ಕೊಂಡು ಮನುಷ್ಯನ್ಗೆ ಸಾವೇ ಇಲ್ದಿರೋ ಹಾಗೆ ಮಾಡ್ಬೋದು ಅಂತ ಪ್ರೊಫೆಸರ್ ಹೇಳಿ ವಿಡಿಯೋನ ಕಟ್ ಮಾಡಾಕ್ ಬಿಡ್ತಾನೆ. ಈ ಸೂಪರ್ ಪವರ್ ಇಂದ ಮನುಷ್ಯನಿಗೆ ಸಾವೇ ಇಲ್ದಿರೋ ಹಾಗೆ ಹೇಗ್ ಮಾಡ್ಬೋದು ಅಂತ ಆ ವಿಡಿಯೋನ ನೋಡ್ತಾ ಇರೋ ಹೀರೋಯಿನ್ ಹಾಗೆ ಇವ್ರಿಗೆಲ್ಲರಿಗೂ ಡೌಟ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಈ ಬಂಕರ್ ಅಲ್ಲಿ ಆಲ್ಮೋಸ್ಟ್ 300 ಡೇಸ್ ಇದಾನಲ್ವಾ, ಲಾಸ್ಟ್ ಗೆ ಇವನು ಈ ಕ್ರಿಯೇಚರ್ಸ್ ಮೇಲೆ ಸ್ಟಡಿ ಮಾಡಿ ಏನ್ ತಿಳ್ಕೊಂಡಿದ್ದಾನೆ ಅಂತ ಲಾಸ್ಟ್ ವಿಡಿಯೋನ ಓಪನ್ ಮಾಡ್ತಾರೆ. ಅಂಡ್ ಆವಾಗ ನಮ್ಗೆ ಗೊತ್ತಾಗುತ್ತೆ ಇಷ್ಟು ದಿನಗಳಿಂದ ವಿಡಿಯೋಸ್ ನ ಮಾಡಿ ಇವನು ಲಾಸ್ಟ್ ಗೆ ಈ ವಿಡಿಯೋದಲ್ಲಿ ನಾನು ಈ ಪ್ಲೇಸ್ ಗೆ ಬರಬಾರ್ದಾಗಿತ್ತು, ಈ ಕ್ರಿಯೇಚರ್ಸ್ ಮೇಲೆ ಸ್ಟಡಿ ಮಾಡಬಾರ್ದಾಗಿತ್ತು ಅಂತ ಗಿಲ್ಟಿ ಫೀಲಿಂಗ್ ಅಲ್ಲಿ ಇರ್ತಾನೆ. ಇಂತ ಒಂದು ಭಯಂಕರವಾಗಿರೋ ಒಂದು ಕ್ರಿಯೇಚರ್ ಮೇಲೆ ನಾನು ಸ್ಟಡಿ ಮಾಡಬಾರ್ದಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ದಿನಗಳು ಆ ಕ್ರಿಯೇಚರ್ ನ ನಾನೇ ಬೆಳೆಸಿದ್ದೀನಿ, ಆದ್ರೆ ಇವಾಗ ಆ ಕ್ರಿಯೇಚರ್ ನನ್ನನ್ನ ಸಾಯಿಸ್ಬೇಕು ಅಂತ ಮೇಲೆ ಕಾತ್ಕೊಂಡೈತೆ. ಆದ್ರೆ ನಾನು ಅದಕ್ಕೆ ಆ ಅವಕಾಶ ಕೊಡೋದಿಲ್ಲ. ನಾನೇ ಆ ಕ್ರಿಯೇಚರ್ ನ ಸಾಯಿಸ್ಬಿಟ್ಟು ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಯಾರಾದ್ರೂ ಇಲ್ಲಿಗೆ ಬಂದು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ನನಗೊಂದು ಹೆಲ್ಪ್ ಮಾಡಿ. ನನ್ನ ಯೂನಿವರ್ಸಿಟಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ರಿಸರ್ಚ್ ಪೇಪರ್ಸ್ ಅನ್ನೋದು ಇದಾವೆ, ಅದನ್ನ ಡೆಸ್ಟ್ರಾಯ್ ಮಾಡಕ್ಕೆ ಇಂತ ಒಂದು ಪ್ಲೇಸ್ ಅಲ್ಲಿ ನನ್ ಬೋಟ್ ಐತೆ. ನೀವು ಈ ಪ್ಲೇಸ್ ಇಂದ ಆರಾಮಾಗಿ ತಪ್ಸ್ಕೋಬಹುದು. ಇಲ್ಲಿಂದ ತಪ್ಸ್ಕೊಂಡು ಹೋದ್ಮೇಲೆ ಮತ್ತೆ ಈ ಪ್ಲೇಸ್ ಹತ್ರಕ್ಕೆ ಬರೋದಕ್ಕೆ ಹೋಗ್ಬೇಡಿ. ಹಾಗೆ ಯೂನಿವರ್ಸಿಟಿಯಲ್ಲಿರೋ ಎವಿಡೆನ್ಸ್ ನೆಲ್ಲ ಡೆಸ್ಟ್ರಾಯ್ ಮಾಡಕ್ಕೆ ಯಾರಾದ್ರೂ ಅದನ್ನ ನೋಡಿ ಈ ಪ್ಲೇಸ್ ಹತ್ರ ಬಂದು ಸಿಕ್ಕಾಕೊಂಡ್ಬಿಟ್ರೆ ಅವರು ಸತ್ತೋಗ್ಬಿಡ್ತಾರೆ ಅಂತ ಬಾಧೆ ಪಟ್ಕೊಂಡು ಅವನು ಮೇಲೆಗೆ ಹೋಗಿ 2 ಬುಲೆಟ್ ಶಬ್ದಗಳು ಬಂದಂಗೆ ಇವ್ರಿಗೆ ಕೇಳಿಸ್ತವೆ. ಅಂದ್ರೆ ಇವನು ಅದನ್ನ ಶೂಟ್ ಮಾಡಿ ಇವನು ಶೂಟ್ ಮಾಡ್ಕೊಂಡು ಸತ್ತೋದಂಗೆ. ಅಂಡ್ ಇವಾಗ ಇವ್ರಿಗೆ ಸ್ವಲ್ಪ ಹೋಪ್ ಬರುತ್ತೆ, ಆ ಪ್ರೊಫೆಸರ್ ಹೇಳಿರೋ ಬೋಟ್ ನ ಯೂಸ್ ಮಾಡ್ಕೊಂಡು ನಾವ್ ಇಲ್ಲಿಂದ ತಪ್ಸ್ಕೋಬಹುದು ಅಂತ. ಅದರಿಂದ ಇವರಿಬ್ರು ಡ್ಯಾನ್ಸ್ ಮಾಡ್ತಾರೆ. ಬೆಳಗ್ಗೆ ಹಾಕಿದ್ದೆ ಬೇಸ್ಮೆಂಟ್ ಇಂದ ಆಚೆಗಡೆ ಬಂದು ನೋಡಿದ್ರೆ ಇವ್ರು ಯಾವಾಗ್ಲೂ ನೋಡಿರೋ ಗ್ಲಾಸ್ ಅಲ್ಲಿ ಇರೋದಿಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಅದು ಬಂಕರ್ ಟೈಪ್ ಅಲ್ಲೇ ಇರೋದಿಲ್ಲ. ಆ ಕ್ರಿಯೇಚರ್ಸ್ ಎಲ್ಲದನ್ನ ಸರ್ವನಾಶ ಮಾಡಾಕ್ ಬಿಟ್ಟಿರ್ತವೆ. ಇವಾಗ ಇವ್ರ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ವಲ್ಲ, ಅದಕ್ಕೆ ಅಲ್ಲಿಂದ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ನಮ್ಮ ಹೀರೋಯಿನ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಕ್ಷಿನೇ ಎತ್ಕೊಂಡ್ ಬಂದಿರ್ತಾಳಲ್ವಾ, ಅದನ್ನ ಇಷ್ಟು ದಿನಗಳು ಭದ್ರವಾಗಿ ಸಾಕಿ ಅದನ್ನು ಕೂಡ ಈ ಹುಡುಗಿ ಜೊತೆ ಎತ್ಕೊಂಡು ಹೋಗ್ತಾಳೆ. ಇವರೆಲ್ಲರೂ ಆ ಪ್ಲೇಸ್ ಇಂದ ಹೋಗೋವಾಗ ಮುದುಕಿ ಹೇಳ್ತಿರ್ತಾಳೆ, ಈ ಕಾಡೆ ನಮ್ಮನ್ನ ಮೋಸ ಮಾಡೋದಕ್ಕೆ ಟ್ರೈ ಮಾಡುತ್ತೆ, ನೀವ್ ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗ್ಬೇಡಿ, ನನ್ನನ್ನ ಫಾಲೋ ಮಾಡ್ಕೊಂಡು ಬೇರೆ ಕಡೆ ತಲೆ ಹಾಕ್ದೆ ನನ್ನ ಹಿಂದೆನೆ ಬಂದ್ಬಿಡಿ ಅಂತ ಹೇಳ್ತಿರ್ತಾಳೆ. ಅಂಡ್ ಇವ್ರೊಂದು ಪ್ಲೇಸ್ ಹತ್ರ ಹೋದ್ಮೇಲೆ ಪ್ರೊಫೆಸರ್ ಹೇಳಿರ್ತಾನೆ, ಆ ಪ್ಲೇಸ್ ಹತ್ರ ಹೋದ್ಮೇಲೆ ನಿಮ್ಗೆ ಬೇರೆ ದಾರಿ ಇರೋದಿಲ್ಲ, ಆದ್ರೆ ಅಲ್ಲಿ ಪಕ್ಷಿಗಳು ಇರ್ತವೆ. ಆ ಪಕ್ಷಿಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಆ ಪಕ್ಷಿಗಳು ನಿಮ್ಮನ್ನ ಒಂದು ನದಿ ಹತ್ರ ಕರ್ಕೊಂಡು ಹೋಗ್ತವೆ. ಆ ನದಿ ಹತ್ರ ನನ್ ಬೋಟ್ ಐತೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಅದೇ ಪ್ಲೇಸ್ ಹತ್ರ ಬಂದಿರ್ತಾರೆ, ಬಟ್ ಇವ್ರು ಬರೋತಷ್ಟಿಗೆ ರಾತ್ರಿ ಆಗ್ತಾ ಬಂದಿರುತ್ತೆ. ಅಲ್ಲಿರೋ ಪಕ್ಷಿಗಳು ಆ ಪ್ಲೇಸ್ ಅಲ್ಲಿ ಇರೋದಿಲ್ಲ, ಬೇರೆ ಕಡೆ ಹೊರಟೋಗ್ಬಿಟ್ಟಿರ್ತವೆ. ಆವಾಗ ನಮ್ಮ ಹೀರೋಯಿನ್ ಹತ್ರ ಒಂದು ಪಕ್ಷಿ ಇರುತ್ತಲ್ವಾ, ಅದನ್ನ ಆಚೆಗಡೆ ಬಿಡ್ತಾಳೆ. ಆ ಪಕ್ಷಿನ ಫಾಲೋ ಮಾಡ್ಕೊಂಡು ಹೋದಾಗ ಇವ್ರಿಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ಲೇಸ್ ಕಾಣಿಸುತ್ತೆ. ಅಲ್ಲಿರೋ ಕ್ರಿಯೇಚರ್ಸ್ ನ ಬಂಧನ ಮಾಡ್ದಂಗೆ. ಮುದುಕೆ ಅದನ್ನ ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಮೊದಲ ಕಾಲದಲ್ಲಿ ಫೇರೀಸ್ ಕೂಡ ಜನರ ಮಧ್ಯೆ ಇತ್ತು, ಈಕ್ವಲ್ ಆಗಿ ಜೀವನ ಮಾಡ್ತಿದ್ವು. ಆದ್ರೆ ಫೇರೀಸ್ಗೆ ಗಾಡ್ ಹತ್ರ ಇರೋ ಪವರ್ಸ್ ಕೂಡ ಆ ಫೇರೀಸ್ ಹತ್ರ ಇರ್ತವೆ. ಅದರಿಂದ ಮನುಷ್ಯರು ಭಯ ಬಿದ್ದು ಫೇರೀಸ್ ನಡುವೆ ಯುದ್ಧ ಮಾಡಿ ಅವುಗಳನ್ನ ಸೋಲ್ಸ್ಬಿಟ್ಟು ಈ ಪ್ಲೇಸ್ ಅಲ್ಲಿ ಬಂದಿಯಾಗಿ ಮಾಡ್ಬಿಟ್ಟಿದ್ದಾರೆ. ತುಂಬಾ ವರ್ಷಗಳಿಂದ ಫೇರೀಸ್ ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಆದ್ರೆ ರೆಕ್ಕೆಗಳೆಲ್ಲ ಹೊರಟೋಗ್ಬಿಟ್ಟು ಮ್ಯಾಜಿಕಲ್ ಪವರ್ಸ್ ನೆಲ್ಲ ಮರ್ತೋಗ್ಬಿಟ್ಟಿದಾವೆ. ನಿಜ ಹೇಳ್ಬೇಕಂದ್ರೆ ಈ ಕಾಡಿಂದ ಆಚೆಗೂ ಬರೋದಕ್ಕೂ ಆಗದೆ ಇವು ಒದ್ದಾಡ್ತಾ ಇದಾವೆ. ಅದಕ್ಕೆ ಅನ್ಕೊಂತೀನಿ ನಮ್ಮನ್ನ ಅವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನಮ್ ತರ ಬದಲಾವಣೆ ಆಗಿ ಮಾನವರ ರೀತಿಯಲ್ಲಿ ಮಾನವರ ಜೊತೆ ಸೇರ್ಕೊಂಡು ಲಾಸ್ಟ್ ಗೆ ಮನುಷ್ಯರನ್ನ ಸಾಯಿಸ್ಬಿಟ್ಟು ಇವರ ಜಾತಿನ ಬೆಳೆಸ್ಕೋಬೇಕು ಅಂತ ಅನ್ಕೊಂತಿದಾವೆ ಅಂತ ಮುದ್ಕಿ ಹೇಳ್ತಾಳೆ. ನಂತರ ಇವರು ಪಕ್ಷಿನ ಫಾಲೋ ಮಾಡ್ಕೊಂಡು ಬೇಗ ಬೇಗ ಆ ಪ್ಲೇಸ್ ಇಂದ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಆವಾಗ ಇವ್ರಿಗೆ ಯಾರೋ ಪಕ್ಕದಲ್ಲಿ ಇಬ್ರು ಹುಡುಗಿರು ಹೋದಂಗೆ ವಿಚಿತ್ರವಾಗಿರೋ ಶಬ್ದಗಳು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ರೆ ಇವರು ಅವುಗಳನ್ನ ನೋಡಿ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಈ ಕಾಡು ನಮ್ಮನ್ನ ಮೋಸ ಮಾಡೋದಕ್ಕೆ ಈ ತರ ಮಾಡ್ತೈತಿ ಅಂತ. 4 ಜನ ತುಂಬಾ ಸ್ಪೀಡ್ ಆಗಿ ಓಡೋಗ್ತಾ ಇರುವಾಗ ಸರಿಯಾಗಿ ಅದೇ ಟೈಮ್ಗೆ ಕತ್ಲು ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಈ ಕ್ರಿಯೇಚರ್ಸ್ ಆಚೆಗಡೆ ಬಂದು ರನ್ನಿಂಗ್ ರೈಸ್ ಟೈಪ್ ಅಲ್ಲಿ ಇವ್ರನ್ನ ಹಿಡ್ಕೊಳ್ಳೋದಕ್ಕಂತ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇನ್ನೊಂದ್ ಕಡೆ ಇವರು ಲಾಸ್ಟ್ ಗೆ ಆ ನದಿ ಹತ್ರಕ್ಕೆ ಬಂದು ಬೋಟ್ ನ ಕಂಡು ಹಿಡಿದು ಬೋಟ್ ನ ನೀರ್ ಒಳಗಡೆಗೆ ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಡ್ಯಾನಿಯಲ್ಗೆ ಹಿಂದ್ಗಡೆ ಜಾನು, ಪ್ಲೀಸ್ ಡ್ಯಾನಿಯಲ್ ನನ್ನನ್ನ ಕಾಪಾಡು, ನನ್ನನ್ನ ಈ ಪ್ಲೇಸ್ ಇಂದ ಎತ್ಕೊಂಡು ಹೋಗು ಅಂತ ಶಬ್ದಗಳು ಕೇಳಿಸ್ತವೆ. ಮೇ ಬಿ ಜಾನ್ ಇನ್ನ ಬದುಕೆ ಇದ್ದಾನೆ ಅಂತ ಡ್ಯಾನಿಯಲ್ ಅವನ ಹತ್ರ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಇನ್ನೊಂದ್ ಕಡೆ ಇವ್ರ ಮೂವರು ಡ್ಯಾನಿಯಲ್ ಹಿಂದಕ್ಕೆ ಹೊರಟೋಗಿದ್ದಾನೆ ಅಂತ ನೋಡ್ಕೊಂತೀರಾ ಆ ಬೋಟ್ ನ ನೀರ್ ಒಳಗಡೆಗೆ ಬಿಡ್ತಾರೆ. ನಂತರ ಹಿಂದಕ್ಕೆ ತಿರುಗಿ ನೋಡಿದಾಗ ಡ್ಯಾನಿಯಲ್ ಜಾನ್ ನ ಎತ್ಕೊಂಡು ಬರ್ತಿರ್ತಾನೆ. ಅದನ್ನ ಕೀರಾ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಡ್ಯಾನಿಯಲ್ ಅವನು ಜಾನ್ ಅಲ್ವೋ, ಅವನ ಬಿಟ್ಟಾಗಿ ಬೇಗ ಇಲ್ಲಿಗೆ ಬಂದ್ಬಿಡು ಅಂತ ಕರೀತಿರುವಾಗ ಆ ಕ್ರಿಯೇಚರ್ ಡ್ಯಾನಿಯಲ್ ನ ಸಾಯಿಸ್ಬಿಡುತ್ತೆ. ಅಂಡ್ ನಂತರ ಎಲ್ಲಾ ಕ್ರಿಯೇಚರ್ಸ್ ಡ್ಯಾನಿಯಲ್ ರೂಪಕ್ಕೆ ಚೇಂಜ್ ಆಗೋಗ್ಬಿಟ್ಟು ಒಂದೇ ಸತಿ ಪ್ರತ್ಯಕ್ಷ ಆಗ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕ್ರಿಯೇಚರ್ಸ್ ಗೆ ಇರೋ ಒಂದು ಶಾಪದಿಂದ ಆ ಕಾಡ್ನ ಬಿಟ್ಟು ಅವು ಬರೋದಕ್ಕಾಗಲ್ಲ, ಬರಬಾರ್ದು. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಕೀರಾ ಹಾಗೆ ಮುದುಕಿ ಮೂವರು ಬೋಟ್ ಇಂದ ಆ ಕಾಡ್ನ ಬಿಟ್ಟು ತುಂಬಾ ದೂರನೇ ಬಂದ್ಬಿಟ್ಟಿರ್ತಾರೆ. ಇವ್ರು ಆ ಕಾಡಿಂದ ದೂರ ಬರೋದಷ್ಟಿಗೆ ಬೆಳಕಾಗಿರುತ್ತೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಬ್ರಿಡ್ಜ್ ಹತ್ರ ಒಂದು ಬಸ್ ಬರೋದ್ರಿಂದ ಆ ಬಸ್ ಅಲ್ಲಿ ಕುತ್ಕೊಂಡು ಇವ್ರ ಅವರವರ ಮನೆಗೆ ಹೋಗ್ತಾರೆ. ಹೀರೋಯಿನ್
ಹೀರೋಯಿನ್ ತನ್ನ ಮನೆಗೆ ರಿಟರ್ನ್ ಬಂದ್ಮೇಲೆ ಪ್ರೊಫೆಸರ್ ವಿಡಿಯೋ ಮುಖಾಂತರ ಹೇಳಿರ್ತಾನಲ್ವಾ, ಯೂನಿವರ್ಸಿಟಿಗೆ ಹೋಗಿ ನಾನು ಇದ್ರ ಬಗ್ಗೆ ಕಲೆಕ್ಟ್ ಮಾಡಿರೋ ಡಾಟಾ ರೆಕಾರ್ಡ್ಸ್ ಎಲ್ಲಾನು ಡೆಸ್ಟ್ರಾಯ್ ಮಾಡಾಕಿ ಅಂತ. ಅದಕ್ಕೆ ನಮ್ಮ ಹೀರೋಯಿನ್ ಯೂನಿವರ್ಸಿಟಿಗೆ ಹೋಗ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ರೂಮ್ಗೆ ಯಾರು ಬಂದಿರೋದಿಲ್ಲ. ನಮ್ಮ ಹೀರೋಯಿನ್ ಫಸ್ಟ್ ಟೈಮ್ ಬಂದು ಅವನು ಕಲೆಕ್ಟ್ ಮಾಡಿರೋ ಆರ್ಟಿಕಲ್ಸ್ ಹಾಗೆ ಆ ಬೇಸ್ಮೆಂಟ್ ಗೆ ಸಂಬಂಧಪಟ್ಟಿರೋ ಬ್ಲೂ ಪ್ರಿಂಟ್ ಎಲ್ಲದನ್ನ ಚೆಕ್ ಮಾಡ್ತಿರುವಾಗ ನಮ್ಮ ಹೀರೋಯಿನ್ ಗೆ ಒಂದು ಸ್ಕ್ರೋಲ್ ಸಿಗುತ್ತೆ. ಆಕ್ಚುಲಿ ಈವಾಗ ನಮ್ಗೆ ಫೇರೀಸ್ ನ ನಿಜವಾದ ಸ್ಟೋರಿ ಗೊತ್ತಾಗುತ್ತೆ. ಸುಮಾರು ವರ್ಷಗಳ ಹಿಂದೆ ಫೇರೀಸ್ ಮನುಷ್ಯರ ಜೊತೆ ಸೇರ್ಕೊಂಡು ಈಕ್ವಲ್ ಆಗಿ ಜೀವನ ಮಾಡ್ತಿದ್ವು. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಜನರು ಫೇರೀಸ್ ನ ದೇವತೆಗಳ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರೆ, ಇನ್ನು ಸ್ವಲ್ಪ ಜನರಾದ್ರೆ ಫೇರೀಸ್ ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತಿದ್ರು. ಇನ್ನು ಸ್ವಲ್ಪ ಜನ ಆದ್ರೆ ಫೇರೀಸ್ ನ ಮದುವೆ ಆಗಿ ಆ ಫೇರೀಸ್ ಜೊತೆನೆ ಮಕ್ಕಳಿಗೆ ಜನ್ಮ ಕೊಡ್ತಿದ್ರು. ಈ ಫೇರೀಸ್ ಹಾಗೆ ಮನುಷ್ಯರಿಗೆ ಹುಟ್ಟಿರೋ ಜೀವಿನ ನಾವು ಆಫ್ಲಿಂಗ್ಸ್ ಅಂತ ಕರಿತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಆಫ್ಲಿಂಗ್ಸ್ ಗೆ ಆ ಫೇರೀಸ್ ಗಿಂತ ನೆಕ್ಸ್ಟ್ ಲೆವೆಲ್ ಪವರ್ಸ್ ಇರ್ತವೆ ಅಂತಾನೆ ಹೇಳ್ಕೋಬಹುದು. ಅದರ ಸೂಪರ್ ಪವರ್ ಏನಪ್ಪಾ ಅಂದ್ರೆ ಕ್ಲೋನಿಂಗ್ ಪವರ್. ಅಂದ್ರೆ ಆಫ್ಲಿಂಗ್ಸ್ ಗೆ ಅವ್ರ ಆಪೋಸಿಟ್ ಅಲ್ಲಿರೋ ವ್ಯಕ್ತಿ ರೂಪಕ್ಕೆ ಇವು ಈಸಿಯಾಗಿ ಬದಲಾವಣೆ ಆಗ್ತವೆ. ಇಂತ ಒಂದು ಪವರ್ ನ ನೋಡಿ ಜನಗಳಿಗೆ ತುಂಬಾ ಭಯ ಆಗಿ ಆ ಫೇರೀಸ್ ನಡುವೆ ಯುದ್ಧ ಮಾಡ್ಕೊಂಡು ಅವುಗಳನ್ನ ಸೋಲ್ಸಿ ಒಂದು ಕಾಡಲ್ಲಿ ಬಂದಿಯಾಗಿ ಮಾಡಿರೋದು ನಮ್ಗೆ ಗೊತ್ತಿರೋದೆ. ಆದ್ರೆ ಮನುಷ್ಯರಿಗೆ ಹಾಗೆ ಫೇರೀಸ್ಗೆ ಹುಟ್ಟಿರೋ ಆಫ್ಲಿಂಗ್ಸ್ ಏನಾಗಿದಾವೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸ್ವಲ್ಪ ಜನರು ಹೇಳಿರೋ ಪ್ರಕಾರ ನೋಡ್ಕೊಂಡ್ರೆ ಆಫ್ಲಿಂಗ್ಸ್ ಅನ್ನೋದು ಈ ಭೂಮಿ ಮೇಲೆ ಸರ್ವನಾಶ ಆಗೋಗ್ಬಿಟ್ಟಿದಾವೆ, ಅವು ಇವಾಗ ಜೀವನ ಮಾಡ್ತಿಲ್ಲ ಅನ್ನೋದು. ಆದ್ರೆ ಅದಕ್ಕೆ ಪ್ರೂಫ್ ಇರೋದಿಲ್ಲ. ಸೊ ಇದರಿಂದ ಪ್ರೊಫೆಸರ್ ಆ ಹಾಫ್ಲಿಂಗ್ಸ್ ಅನ್ನೋ ಒಂದು ಕ್ರಿಯೇಚರ್ ನ ಹುಡ್ಕೊಂಡೋಗಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ನಂತರ ಹೀರೋಯಿನ್ ಅಲ್ಲಿರೋ ರೆಕಾರ್ಡ್ಸ್ ಬುಕ್ಸ್ ಎಲ್ಲವನ್ನ ಎತ್ಕೊಂಡು ಅಲ್ಲಿಂದ ಹೋಗೋವಾಗ ಹೀರೋಯಿನ್ ಗೆ ಸ್ವಲ್ಪ ಫೋಟೋಸ್ ಕಾಣಿಸ್ತವೆ. ಅದನ್ನ ನೋಡಿ ಆ ಹುಡುಗಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ ಗೆ ಕೀರಾ ಅವರ ಮನೆಗೆ ಬರ್ತಾಳೆ. ಅಂಡ್ ಆವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ನೋಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಡಲ್ಲಿ ಇವರ ಜೊತೆ ಒಂದು ಮುದುಕಿ ಇದ್ಲಲ್ವಾ, ಆ ಅಜ್ಜಿ ಹ್ಯೂಮನ್ ಅಲ್ವಂತೆ, ಒಂದು ಫೇರಿನಂತೆ. ಇದ್ರಲ್ಲಿ ಏನೈತೆ ಬ್ರೋ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮುದುಕಿ ರೂಪದಲ್ಲಿರೋದು ಫೇರಿ, ಆದ್ರೆ ಆ ಮುದುಕಿ ಈ ಪ್ರೊಫೆಸರ್ ಹೆಂಡತಿನಂತೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪ್ರೊಫೆಸರ್ ಹೆಂಡತಿ ಸತ್ತೋಗ್ಬಿಟ್ಟು 15 ವರ್ಷಗಳಾಗೈತೆ. ಕ್ಯಾನ್ಸರ್ ಇಂದ ಸತ್ತೋಗ್ಬಿಟ್ಟಿರ್ತಾಳೆ. ಆದ್ರೆ ಹೆಂಡತಿನ ಮರೆಯೋದಕ್ಕಾಗದೆ ಇಂತ ಹಾಫ್ಲಿಂಗ್ಸ್ ಅನ್ನೋ ಒಂದು ಕ್ರಿಯೇಚರ್ಸ್ ಭೂಮಿ ಮೇಲೆ ಇದಾವೆ ಅಂತ ಈ ಪ್ರೊಫೆಸರ್ ತಿಳ್ಕೊಂಡು ಈ ಪ್ಲೇಸ್ ಹತ್ರಕ್ಕೆ ಬಂದು ಸ್ವಲ್ಪ ಕ್ರಿಯೇಚರ್ಸ್ ನ ಅವನು ಸ್ಟಡಿ ಮಾಡಿ ಒಂದು ಕ್ರಿಯೇಚರ್ ನ ಮಾತ್ರ ಇವನು ಕೇಜ್ ಅಲ್ಲಿ ಬಂದಿಯಾಗಿ ಮಾಡಿರ್ತಾನಲ್ವಾ, ಆ ಕ್ರಿಯೇಚರ್ ನ ಇವನ ಹೆಂಡತಿ ರೂಪಕ್ಕೆ ಬರೋ ತರ ಮಾಡಿ ಆ ಕ್ರಿಯೇಚರ್ ಜೊತೆನೆ ಸ್ವಲ್ಪ ದಿನಗಳು ಟೈಮ್ ಸ್ಪೆಂಡ್ ಮಾಡಿರ್ತಾನೆ. ಲಾಸ್ಟ್ ಗೆ ಇವನ್ಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಆ ಕ್ರಿಯೇಚರ್ ತನ್ನ ಹೆಂಡತಿ ರೂಪಕ್ಕೆ ಮಾತ್ರ ಬದಲಾವಣೆ ಆಗಿರುತ್ತೆ. ಆದ್ರೆ ವೇ ಆಫ್ ಥಿಂಕಿಂಗ್, ಥಾಟ್ ಪ್ರಾಸೆಸ್ ಎಲ್ಲಾನು ಡಿಫ್ರೆಂಟ್ ಆಗಿ ಅಂದ್ರೆ ಆ ಕ್ರಿಯೇಚರ್ ಟೈಪ್ ಅಲ್ಲೇ ಇರ್ತಾವಂತೆ. ಲಾಸ್ಟ್ ಗೆ ಆ ಪ್ರೊಫೆಸರ್ ಗೆ ಗೊತ್ತಾಗುತ್ತೆ ಈ ಕ್ರಿಯೇಚರ್ಸ್ ಏನಾದ್ರು ಮಾನವರ ಜೊತೆ ಬದುಕೋದನ್ನ ಕಲ್ತ್ಕೊಂಡ್ಬಿಟ್ರೆ ಮಾನವರನ್ನ ಸಾಯಿಸ್ಬಿಡ್ತಾವೆ ಅಂತ ಅರ್ಥ ಮಾಡ್ಕೊಂಡು ಆ ಕ್ರಿಯೇಚರ್ ನ ಸಾಯಿಸೋದಕ್ಕೆ ಅವನು ಮೇಲೆ ಹೋಗಿರ್ತಾನೆ. ಅಲ್ಲಿ ಪ್ರೊಫೆಸರ್ 2 ಬುಲೆಟ್ಸ್ ನ ಶೂಟ್ ಮಾಡ್ದಂಗೆ ಶಬ್ದ ಬಂದಂಗೆ ಇವ್ರಿಗೆ ಕೇಳಿಸಿರುತ್ತಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಕ್ರಿಯೇಚರ್ ಅವನ ಹತ್ರ ಇರೋ ಒಂದು ಗನ್ನ ಎತ್ಕೊಂಡು ಪ್ರೊಫೆಸರ್ ನ ಶೂಟ್ ಮಾಡಾಕ್ ಬಿಟ್ಟಿರುತ್ತೆ. ಅಂಡ್ ಆ ಅಜ್ಜಿ ರೂಪಕ್ಕೆ ಬದಲಾವಣೆ ಆಗಿರೋ ಒಂದು ಕ್ರಿಯೇಚರ್ ಇಲ್ಲೇ ಸ್ವಲ್ಪ ದಿನಗಳಿದ್ದು ಇವರ ಜೊತೆಯಲ್ಲೇ ಜೀವನ ಮಾಡೋದೇ ಹೇಗೆ ಅಂತ ಕಲ್ತ್ಕೊಂಡಿರುತ್ತೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಕಾಡಿಂದ ಬರೋದಕ್ಕೆ ಆ ಅಜ್ಜಿ ಒದ್ದಾಡ್ತಿರುವಾಗ ನಮ್ಮ ಹೀರೋಯಿನ್ ಏನ್ ಮಾಡೋದ್ಲೋ ಏನೋ ಗೊತ್ತಿಲ್ಲ, ಆ ಮುದುಕಿನ ಆ ಕಾಡಿಂದ ಆಚೆಗೆ ಕರ್ಕೊಂಡ್ ಬಂದಿರ್ತಾಳೆ. ಇವಾಗ ನಮ್ಮ ಹೀರೋಯಿನ್ ಬಾಧೆ ಏನಪ್ಪಾ ಅಂದ್ರೆ ಕಾಡಿಂದ ಆಚೆಗಡೆ ಬಂದು ಆ ಕ್ರಿಯೇಚರ್ ಯಾವ ರೂಪಕ್ಕೆ ಬದಲಾವಣೆ ಆಗಿ ಎಷ್ಟು ಜನರಿಗೆ ತೊಂದರೆ ಕೊಡ್ತೈತೆ ಅಂತ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಮೇ ಬಿ ಅಜ್ಜಿನೇ ಇವ್ರನ್ನ ಹುಡ್ಕೊಂಡು ಈ ಪ್ಲೇಸ್ ಹತ್ರ ಬಂದಿರ್ಬೋದು ಅಂತ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಹೀರೋಯಿನ್ ಶಾಕ್ ಆಗೋಗ್ಬಿಡ್ತಾಳೆ. ಯಾಕಂದ್ರೆ ಅಲ್ಲಿಗೆ ಬಂದಿರೋದು ಕೀರಾ. ಅಂಡ್ ಇವಾಗ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಇಷ್ಟರವರೆಗೂ ನಮ್ಮ ಹೀರೋಯಿನ್ ಕೀರಾ ಜೊತೆ ಕೂತ್ಕೊಂಡು ಫ್ಲಾಶ್ ಬ್ಯಾಕ್, ಫೇರಿ ಟೈಲ್ಸ್ ಅಂತ ಎಲ್ಲ ನಿಜನೇ ಹೇಳಿರ್ತಾಳಲ್ವಾ, ಅದು ಹೇಳಿರೋದು ಕೀರಾ ರೂಪಕ್ಕೆ ಬದಲಾವಣೆ ಆಗಿರೋ ಆಫ್ಲಿಂಗ್ ಜೊತೆ ಅಂತ ಗೊತ್ತಾಗುತ್ತೆ. ನಂತರ ನಿಜವಾದ ಕೀರಾ ಅಲ್ಲಿಗೆ ಬಂದಾಗ ಈ ಆಫ್ಲಿಂಗ್ ತನ್ನ ಹಸ್ಬೆಂಡ್ ರೀತಿಯಲ್ಲಿ ಬದಲಾವಣೆ ಆಗಿ ಕೀರಾಗೆ ಹೊಡೆದು ಕೆಳಗಡೆಗೆ ಬೀಳ್ಸ್ಬಿಡ್ತಾಳೆ. ಈ ಆಫ್ಲಿಂಗ್ ಗೆ ಬೇಕಾಗಿರೋದು ಆ ಕಾಡಿಂದ ಆಚೆಗಡೆ ಬರೋದು. ಸೊ ಇದು ಆಚೆಗಡೆ ಬಂದ್ಬಿಟ್ಟೈತಲ್ಲ, ಇನ್ನೇನ್ ಬೇಕು ಈ ಆಫ್ಲಿಂಗ್ ಗೆ ಅಂದಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಆಫ್ಲಿಂಗ್ ಗೆ ನಮ್ಮ ಹೀರೋಯಿನ್ ರೂಪ ಬೇಕಂತೆ. ಆ ಆಫ್ಲಿಂಗ್ ನಮ್ಮ ಹೀರೋಯಿನ್ ರೂಪಕ್ಕೆ ಬದಲಾವಣೆ ಆಗಿ ಹೀರೋಯಿನ್ ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಹೀರೋಯಿನ್ ಆವಾಗ ಒಂದು ಸೀಕ್ರೆಟ್ ನ ರಿವೀಲ್ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆಫ್ಲಿಂಗ್ಸ್ ಇನ್ನ ಈ ಪ್ರಪಂಚದಲ್ಲಿ ಇದೇ ಭೂಮಿಯಲ್ಲಿ ಜೀವನ ಮಾಡ್ತಿದ್ದಾವೆ ಹ್ಯಾಪಿಯಾಗಿ, ಸಂತೋಷವಾಗಿ. ಸೊ ನೀನ್ ಹೋಗಿ ನಿನ್ನ ಜಾತಿಗೆ ಸಂಬಂಧಪಟ್ಟಿರೋ ಆಫ್ಲಿಂಗ್ಸ್ ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡೋ ಅಂತ ಹೇಳೋದ್ರಿಂದ ಆ ಮಾತನ್ನ ಕೇಳಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಆಫ್ಲಿಂಗ್ ತನ್ನ ರೂಪ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ನಿಜವಾದ ಆಫ್ಲಿಂಗ್ ಆಗಿ ಕನ್ವರ್ಟ್ ಆಗಿ ಅದು ಆ ಪ್ಲೇಸ್ ಇಂದ ಅವರ ಜಾತಿಯವ್ರನ್ನ ಹುಡ್ಕೋದಕ್ಕೆ ಹಾರಾಡ್ಕೊಂಡು ಹೋದಂಗೆ ತೋರಿಸ್ತಾರೆ. ಅಂಡ್ ಸೀನ್ ಅಲ್ಲಿಗೆ ಕಟ್ ಮಾಡಿ ಮೂವಿ ಎಂಡಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಆಪೋಸಿಟ್ ಹೀರೋಯಿನ್ ತರಾನೇ ಇರೋ ಇನ್ನೊಂದು ಹುಡುಗಿ ಕುತ್ಕೊಂಡಿರ್ತಾಳೆ. ಮೇ ಬಿ ಆ ಆಫ್ಲಿಂಗ್ ನಮ್ಮ ಹೀರೋಯಿನ್ ನ ಬೆದರಿಕೆ ಹಾಕಿ ಹೀರೋಯಿನ್ ತರಾನೇ ಕನ್ವರ್ಟ್ ಆಗಿ ಹೀರೋಯಿನ್ ಜೊತೆನೆ ವಾಸ ಮಾಡ್ತಾ ಇತ್ತೇನೋ ಅಂತ ಅನ್ಕೊಂತೀವಿ. ಚಾನ್ಸೇ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಒಂದು ಸಿಸ್ಟರ್ ಇದ್ದಾಳೆ ಅಂತ ಹೇಳಿದ್ನಲ್ಲ, ಅವಳು ಒಂದು ಟ್ವಿನ್ ಸಿಸ್ಟರ್, ಸೇಮ್ ನಮ್ಮ ಹೀರೋಯಿನ್ ತರಾನೇ ಇರ್ತಾಳೆ. ಹೀರೋಯಿನ್ ಲಾಸ್ಟ್ ಗೆ ತನ್ನ ಸಿಸ್ಟರ್ ಜೊತೆಗೆ ಬಂದು ಸಿಸ್ಟರ್
ಮಕ್ಕಳ ಜೊತೆ ಸೇರ್ಕೊಂಡು ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ. ಇನ್ನ ಮೂವಿ ಇಲ್ಲಿಗೆ ಹ್ಯಾಪಿ ಎಂಡಿಂಗ್ ಆಗುತ್ತೆ ಬಿಡು ಅಂತ ಅನ್ಕೊಂಡ್ರೆ ಆವಾಗೆ ನಮ್ಗೆ ಇವ್ರಿಬ್ಬರನ್ನು ಒಂದು ಚಿಕ್ಕ ಹುಡುಗಿ ಅಬ್ಸರ್ವ್ ಮಾಡ್ತಿದ್ದಂಗೆ ತೋರಿಸ್ತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅದು ನಾರ್ಮಲ್ ಚಿಕ್ಕ ಹುಡುಗಿ ಅಲ್ಲ, ಈ ಹಾಫ್ಲಿಂಗ್ ಕ್ರಿಯೇಚರ್ ಇರುತ್ತಲ್ವಾ ಅದು ಒಂದು ಚಿಕ್ಕ ಹುಡುಗಿ ರೂಪಕ್ಕೆ ಬಂದು ಇವ್ರನ್ನ ನೋಡ್ತಿರ್ತಾಳೆ. ನನಗೆ ಗೊತ್ತಿರೋ ಪ್ರಕಾರ ಈ ಹಾಫ್ಲಿಂಗ್ ಒಂದು ಗಾರ್ಡಿಯನ್ ಆಗಿ ಬದಲಾವಣೆ ಆಗಿ ನಮ್ಮ ಹೀರೋಗೆ ಬೇಕಾಗಿರೋ ಒಂದು ಕೆಲಸಗಳನ್ನ ಮಾಡ್ಕೊಟ್ಟು ಹ್ಯಾಪಿಯಾಗಿ ಜೀವನ ಮಾಡ್ಬೋದೇನೋ, ಇಲ್ಲ ಅಂದ್ರೆ ಒಂದು ಇವಿಲ್ ಹಾಫ್ಲಿಂಗ್ ಆಗಿ ಕನ್ವರ್ಟ್ ಆಗಿ ಹೀರೋಯಿನ್ಗೆ ಆವಾಗ ಕಾಣಿಸ್ಕೊಂಡು ಅವಳ ಜೀವನವನ್ನ ನರಕವಾಗಿ ಬದಲಾವಣೆ ಮಾಡ್ತಾಳೇನೋ. ಆ ಚಿಕ್ಕ ಹುಡುಗಿನ ತೋರಿಸೋ ಒಂದು ಸೀನ್ಗೆ ಮೂವಿ ಎಂಡ್ ಮಾಡ್ತಾರೆ. ಮೇ ಬಿ ಆ ಹುಡುಗಿ ಯಾವ ತರ ಬದಲಾವಣೆ ಆಗ್ತಾಳೆ ಅಂತ ಪಾರ್ಟ್ 2 ಅಲ್ಲಿ ನೋಡ್ಬೇಕಾಗುತ್ತೆ. ಯಾರಿಗಾದ್ರೂ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಬಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನೈತೆ ಹೊಸ ವ್ಯೂವರ್ಸ್ ಏನಾದ್ರು ಬಂದಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತ ಇಂಟ್ರೆಸ್ಟಿಂಗ್ ಮೂವೀಸು ನಮ್ ಚಾನಲ್ ಅಲ್ಲಿ ಬರ್ತಾನೆ ಇರ್ತವೆ. ನೆಕ್ಸ್ಟ್ ಇನ್ನೊಂದು ಮಿಸ್ಟೀರಿಯಸ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.